ಎಲ್ಲರಿಗೂ ನಮಸ್ಕಾರಗಳು. ಗ್ರಾಮದೇವರಲ್ಲಿ ವಂದಿಸಿ ಬಹುತರ ನಮ್ಮ ಕಾರ್ಯಕ್ರಮಗಳು ಹೀಗೆ ಅಂತಲ್ಲ, 2005ನೇ ಇಸ್ವಿಯಿಂದ ಪ್ರಾರಂಭ ಇದೆ. ಅಪೋಲೋ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ತಾವೆಲ್ಲ ಮಾಡ್ತಾಯಿದ್ದೀರಿ, ಎಲ್ಲವನ್ನೂ ಮಾಡ್ತೀರಿ ಸುವ್ಯವಸ್ಥಿತವಾಗಿ. ಬಹುತರ ನಿಮಗೆಲ್ಲ ಗೊತ್ತದ, ನಾನಂತೂ ಎಲ್ಲ ಕಡೆ ತಿರುಗಾಡಿನ ಅನ್ನೋದು. ಅಪೋಲೋ ಕೂಡ ಇದ್ದಾಗ 83-84ರಿಂದ ಬುದ್ಧಿಯವರು ಮತ್ತು ಮಲ್ಲಿಕಾರ್ಜುನ ಅಪ್ಪಳವರು ಮಾಡಿದಂಥ ಒಂದು ಜಗತ್ತಿಗೆ ನಾನು ಹೇಳ್ತಾ ಇರೋದು, ನಮ್ಮ ದೇಶಕ್ಕಷ್ಟೆಲ್ಲ ಜಗತ್ತಿನಾದ್ಯಂತವಾಗಿ ಭಾಳ ಸವಿಸ್ತಾರವಾಗಿ ಅವರ ಜ್ಞಾನವನ್ನು ಮುಟ್ಟಿದೆ. ಇಂಥವರಿಗೆ ಮುಟ್ಟಿಲ್ಲ ಅನ್ನುವಂಥದ್ದನ್ನು ಇಲ್ಲ. ಮಲ್ಲಿಕಾರ್ಜುನ ಅಪ್ಪಗಳು ಬಹುತರ ಬಹಳಷ್ಟು ಕಾರ್ಯವನ್ನು ಮಾಡಿದ್ದಾರೆ. ಅದು ಶಿವಾನಂದ ಅಪ್ಪಗಳ ಒಂದು ಆಶ್ರಮ ಹಿಡಿದು ಅಂದರೆ ಅಷ್ಟು ಪರಿಶ್ರಮ ಮಾಡಿದ್ದಾರೆ. ಆದರೆ ಯಾವುದನ್ನು ಅಪೇಕ್ಷಿಸಿ ಮಾಡದ ಹಾಗೆ ತಮ್ಮ ಗುರುಗಳನ್ನು ಮಾಡಿದ್ದಾರೆ. ಅಲ್ಲಿ ಮಠದ ಸೇವೆಯನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರ ತುಂಬೆಲ್ಲ ತಿರುಗಾಡಿದ್ದಾರೆ. ಎಲ್ಲಿ ಬಿರುಕು ಬಿಡ್ತಿತ್ತು ಅದನ್ನು ಸರಿಪಡಿಸಿದವರು ಏನಾದರೂ ಇದ್ದಿದ್ರೆ ಏಕೈಕ ವ್ಯಕ್ತಿಗಳು ಯಾರಾದ್ರೆ ಅದು ಮಲ್ಲಿಕಾರ್ಜುನ ಅಪ್ಪಗಳು. ಎಲ್ಲಿ ಅಂತ ತಿಳ್ಕೊಂಡು ಕೇಳಿದ್ರೆ, ಆಗಿನ ಕಾಲಕ್ಕೆ ಹೆಚ್ಚು ಕಡಿಮೆ 84-85ರಲ್ಲಿ ನಮ್ಮಲ್ಲಿ ಗಣಾಚಾರ್ಯಜಿಯವರು ಅಂತಿದ್ದರು. ಅವರು ಬೈಲಹೊಂಗಲಕ್ಕೆ ಭಾಳ ದೊಡ್ಡ ಭಯಾನಕವಂಥ ಪ್ರದೇಶ ಇದೆ, ಅಲ್ಲಿ ಬರಬೇಕ್ರಪ್ಪ ಅಂದಾಗ ಒಂದೇ ಮಾತಿಗೆ ಒಟ್ಟು ಅಲ್ಲಿ ಎಂಥ ಭಯಾನಕ ಇದ್ದರೂ ಅದನ್ನು ಸರಿಪಡಿಸಿದವರು ಏಕೈಕ ವ್ಯಕ್ತಿಗಳು ಯಾರಾದ್ರೆ ಅದು ಮಲ್ಲಿಕಾರ್ಜುನ ಅಪ್ಪಗಳು ಅಂತ ತಿಳ್ಕೊಂಡು ಹೇಳಬಹುದು ನಾವು. ಅದರ ನಂತರ ಬುದ್ಧಿಯವರು ಅಲ್ಲಿ ಹೋಗಿದ್ದರು. ಆದರೂ ಮಲ್ಲಿಕಾರ್ಜುನ ಅಪ್ಪಗಳು ಅವಾಗ ಹೇಳಿದಂಥ ಆ ಪರಿಸರ, ಬುದ್ಧಿಯವರು ಆ ಊರಲ್ಲಿ ಹೋದಾಗ ಬಹುತರ ಏನೋ ಹೇಳ್ತಾರಲ್ಲ, ಹೆಪ್ಪಿಗೆ ಹಾಲಿಗೆ ಹೆಪ್ಪು ಹಾಕದಂಗಿದ್ದರು. ಅಷ್ಟು ಅಂಥ ಏನಾದರೂ ಪರಿವರ್ತನೆ ಆಗಿದ್ದರೆ ಮಲ್ಲಿಕಾರ್ಜುನ ಅಪ್ಪಗಳು ಮತ್ತು ಬುದ್ಧಿಯವ್ರು ನಾವು ನೆನೆಸಬೇಕಾಗ್ತದೆ. ಯಾಕೆ ಅವ್ರು ನೆನೆಸಬೇಕಂತ ತಿಳ್ಕೊಂಡು ಕೇಳಿದ್ರೆ, ಭಾಳ ಜಾಣರು ಮಲ್ಲಿಕಾರ್ಜುನ ಅಪ್ಪಗಳು. ಸುಮ್ಮನೆ ಸಹಜವಾಗಿ ಹೇಳ್ತಿರ್ತಾರೆ. ಮತ್ತು ಸಮಯ ನೋಡಬೇಕಲ್ಲ ಎಲ್ಲರಿಗೂ. ಕುಳ್ಕರ್ಣ ಸರ್ ಹೇಳ್ಯಾರ, ಸಮಯ ಪಾಲನೆ ಭಾಳ ಮಹತ್ವ ಅಂತ ತಿಳ್ಕೊಂಡು. ಸಶಿವೊಬ್ಬಕ್ಕಿದ್ದಳಂತ, ಆ ತಲೆಯಲ್ಲಿ ಹೋಗ್ತಿರ್ತಾಳೆ, ಒಂದು ಚಲೋ ಆಸನ ತೊಗೊಂಡಿದ್ದಾಳೆ. ಎಲ್ಲಿ ಹೋಗ್ತಾಳೆ ಆ ಸಸಿ ತಳಗೆ ಹತ್ತಿ ತಳಗೆ ಹಾಸವ್ರಂತ ಹಾಸೋತ್ ಹೋಗಾಗ ಅವ್ರ ಜನ ಅಂದ್ರಂತ, ಏನವ ಅತ್ತಿ ಮೇಲೆ ಎಷ್ಟು ಪ್ರೇಮದಳ ಸಸಿ ಅಂತ ತಿಳ್ಕೊಂಡು ಭಾಳ ಕೇಳೋರಂತ ಎಲ್ಲರೂ. ಏನು ಸಸಿ ಏನು ಅತ್ತಿ, ಯಾಕೆ ಅತ್ತಿ ನಸೀಬಿ ಅಂಥದ್ದು ಇರ್ಬೋದು ಅಂತ ತಿಳ್ಕೊಂಡು ಭಾಳ ಕೇಳಿದ್ರು. ಸೈತಿಕವಾಗಿ ಜನ ಕೇಳಿದಾಗ, ಏನವ ಮತ್ತು ಭಾಳ ಇಟ್ಟೆಲ್ಲ ವ್ಯವಸ್ಥೆ ಮಾಡ್ಲಾಕತ್ತಿ ನೀವು ಅತ್ತಿಗೆ ಏನದ ಅಂತ ತಿಳ್ಕೊಂಡು ಅಂದಾಗ, ಅತ್ತಿ ಹೌದು ಮಾಡಬೇಕಾಗ್ತದೆ, ಯಾಕಂದ್ರೆ ನಮ್ಮ ಅತ್ತಿ ನಾನು ಸೀರೆ ಉಟ್ಕೊಂಬಂದಾಳ, ಅದಕ್ಕೆ ನಾವು ವ್ಯವಸ್ಥೆ ಮಾಡ್ಬೇಕನ್ನುವಂಥ ಸಂದರ್ಭವನ್ನು ಮಲ್ಲಿಕಾರ್ಜುನ ಅಪ್ಪಗಳು ಮಾತಿನಲ್ಲಿ ಭಾಳ ಹಾಸ್ಯಗಳಿರ್ತು. ಅದಕ್ಕೆ ವೇದಾಂತಕ್ಕೆ ಇಷ್ಟು ಹಾಸ್ಯವರು ದರುವಂದು ಮಾತಿನಲ್ಲೂ ಸಹಿತವಾಗಿ ಹಾಸ್ಯ ಇರುವಂಥದ್ದು. ಈಗ ನನಗೂ ಭಾಳ ಹೇಳಬೇಕತ್ತಿತ್ತು, ಕರೆ ಹೇಳೋದಕ್ಕಿಂತ ಕೆಲಸ ಮಾಡೋದು ಭಾಳ ಮಹತ್ವ ಇರ್ತದೆ. ನಮ್ಮದೆಲ್ಲ ಕರ್ತವ್ಯ ನೆದದ. ನಾವೆಲ್ಲ ಹೆಚ್ಚು ಕಡಿಮೆ ಎಲ್ಲೆಲ್ಲಿ ಏನು ಮಾಡಿದಾರ ಅದಕ್ಕಿಂತ ಹೆಚ್ಚು ಮಾತನಾಡದೆ ಮಾಡಿ ತೋರಿಸುವಂಥ ವ್ಯಕ್ತಿಗಳು ಎಲ್ಲಿಯಾದ್ರು ಇದ್ದಿದ್ರೆ ಅದು ಚಡ್ಚಾಣ ಅಂತ ಹೇಳಬೇಕು. ನಾನು ಒಳಗೆ ಮಧ್ಯದಾಗ ನಮ್ಮ ಬಸವಣ್ಣ ಸ್ವಾಮಿ ಹೇಳ್ತಿದ್ರು, ಏನು ರೀ ಏನ್ರಿ ವಿಶೇಷ ಆಗಬೇಕು ಅದು. ಅವ್ರನ್ನ ನಮ್ಮ ಕಾರ್ಯಕರ್ತರಂದ್ರೆ ಇಲ್ಲಿ ನಾವ್ಯಾರು ಕಾರ್ಯಕರ್ತರು ಇಲ್ಲಿ ಮಾಲಕರು ಮತ್ತು ಅಂತಿಲ್ಲ, ಎಲ್ಲರ ಅಟ್ಟೆಯಲ್ಲಿ ಇಲ್ಲಿ ಕಲ್ಲು ದೊಡ್ಡ ಕಲ್ಲು ಅಟ್ಟೆ ಮಹತ್ವದ, ಚೀಪ್ಗಳು ಅಟ್ಟೆ ಮಹತ್ವ. ಈ ಊರಲ್ಲಿ ಎಲ್ಲರೂ ಸಮನಾಗಿ ನೋಡ್ಕೊಂಡು ಹೋಗ್ತಿರ್ತಾರೆ. ಅವ್ರು ಗುರುಗಳು ಹೇಳೋದು ಕೊಳ್ಳೆ ಒಂದಲ್ಲ 2 ಐಟಮ್ಸ್ ಮಾಡ್ರಿ ಅಂದ್ಕೊಳ್ಳಿ, ಆಯ್ತು ರೀ, ಒಂದೇ ಮಾತಿಗೆಲ್ಲ ಒಪ್ಕೊಂಡು ಬಿಡುವಂಥ ಇದು. ಯಾಕಂದ್ರೆ ಒಂದು ಊರಿನ ಏನದ ಗೌರವ ಅಂತಿರ್ತದೆ. ಹಂಗೆ ಅಪ್ಪಳು ಹಾಕಿಕೊಟ್ಟಾರ. ಸಾಮಾನ್ಯ ವ್ಯಕ್ತಿಗಳಲ್ಲ ಅಪ್ಪಗಳು, ಅಂಥದ್ದು ಹಾಕಿಕೊಟ್ಟದು ನಾವು ಪಾಲನೆ ಮಾಡಬೇಕಾಗ್ತದೆ. ಹಾಸ್ಯ ಇಟ್ಟು ಚಂದ ಇರ್ತಿರ್ತಾರೆ. ಮಲ್ಲಿಕಾರ್ಜುನ ಅಪ್ಪಗಳು ಒಬ್ಬ ಮಹಾರಾಜಂದು ಆಸ್ಥಾನದಾಗ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಂತ.
ಊಟದ ವ್ಯವಸ್ಥೆ ಮಾಡುವಂಥ ಸಮಯದೊಳಗೆ ಹೇಳಿದ್ದತ್ತವ ಮೊದಲೇ, ಇದ್ರೊಳಗೆ ಎಲ್ಲರಿಗೆ ಆಮಂತ್ರಣ ಕೊಡ್ರಿ, ಖರೆ ಆ ಗಿಡ್ರಿಗೆ ಮಾತ್ರ ಒಳಗೆ ತರಬೇಡ ಅಂದಿರತ್ತ. ಯಾರಿಗೆ ತರಬೇಡ ಅಂದಿರತ್ತ? ಗಿಡ್ಡಗೆ ಮಾತ್ರ ಒಳಗೆ ತರಬೇಡ್ರಿ ಅಂತ ಹಿಡಿದತ್ತ. ಅವಾಗ ಮಹಾರಾಜರ ಆಜ್ಞೆ ಅಂದ ಬಳಕ ಪಾಲನೆ ಮಾಡಬೇಕಲ್ಲ, ರಾಜನ ಆಜ್ಞೆ ಅಂದ ಬಳಕ ಆ ರೀತಿಯಲ್ಲಿ ಅವರು ಪಾಲನೆ ಮಾಡಿದ್ರು. ಪಾಲನೆ ಮಾಡೋದ ಬಳಕ ಅದು ಹ್ಯಾಂಗೋ ಏನೋ ಮಾಡಿ ಒಳಗೆ ಆ ಗಿಡ್ಡ ವ್ಯಕ್ತಿ ಒಬ್ಬ ಸೇರಿದಂತ. ರಾಜ ಏನು ಪಕ್ವಾನ ಅಂತ ತಿಳ್ಕೊಂಡು ಕೇಳಿದ್ರೆ, ಏನಾಗ ನಮ್ಮ ಕುಲಕರ್ಣ ಸರ್ ಹೇಳಿದ್ರೆ, ಇದೇನು ಭಾಳ ಮಹತ್ವ ಅಲ್ಲ, ಇದಕ್ಕಿಂತ ಮಹತ್ವ ರಾಜರ ಅಂದ್ರೆ ಏನು ಮತ್ತು ಮಹತ್ವ ಮಾಡಿದವರೆಲ್ಲ ಸಿಟಿಗೆ ಬಂದಿರಿ, ಎಲ್ಲ ಪಾಪ ಬೆಳ್ತಾನೆ ಮಾಡಿರಿ. ಎಲ್ಲ ಪಂಚಪಕ್ವಾನ ಅಡುಗೆ ಮಾಡೋಂಥ ಸಂದರ್ಭದೊಳಗೆ ಊಟ ಮಾಡೋ ಕೈಗೆ ಬಿದಿರು ಕಟ್ಟಿದತ್ತ, ಉದ್ದಗೆ ಕೈಗೆ ಎಲ್ಲರಿಗೆ ಬಿದಿರು ಕಟ್ಟಿಸಿದ ಒಳಗೆ ಕಳಿಸಿದತ್ತ. ಪಂಚಪಕ್ವಾನೆಲ್ಲ ಮುಂದೆ ಕೂತಿತ್ತ, ಊಟ ನಡೀತತ್ತ. ಅವಾಗ ಒಬ್ಬ ಹ್ಯಾಂಗೋ ಮಾಡಿ ಒಳಗೆ ಸೇರಿದತ್ತ. ಸೇರಿದ ಕೂಡಲೇ ಇನ್ನು ರಾಜ ಉಂಡ್ರಂದತ್ತ. ನೋಡುತ್ತೆ ಎಲ್ಲ ಕಡೆ ಬರೋಬ್ರು ಬಡಿ ಕಟ್ಟಿರನಪ್ಪ, ಕಟ್ಟಿರಂತ ಎಲ್ಲರೂ ಕಟ್ಟಿದ್ರತ್ತ. ಊಟ ಮಾಡೋದು ಹೆಂಗೆ ಹೇಳಲ್ಲ, ಕೈಗಾರೆ ಬಡಿ ಕಟ್ಟ್ಯಾರ, ತಾಟ್ರೆ ಮುಂದದ, ಉಣೋದು ಹೆಂಗೆ ಹೇಳ್ರಿ. ಮಲ್ಲಿಕಾರ್ಜುನ ಎಷ್ಟು ಹಾಸ್ಯಗಳತ್ತವ್ರು. ಅವಾಗ ಅವ ಒಳಗೆ ಕೂತಂಗೆ ಹೇಳದತ್ತ, ಏನು ದಡ್ಡದ್ರಿ ಒಂದತ್ತ ಎಲ್ಲರಿಗೆ, ಎಷ್ಟು ಸರಳ ಕೆಲಸ ಅದ, ಭಾಳ ಸರಳದ ಕೆಲಸ ಅದ. ಹ್ಯಾಂಗೆ ಮಾರ ಹ್ಯಾಂಗೆ ಸರಳ, ಕೈಗೆ ರಾಜ ಕಟ್ಟ್ಯಾನ, ಆ ಕಡೆ ಬಿಡ್ತೀಯ ರಾಜ ಬೈತಾನ, ಉಣ್ತೀಯ, ಹಿಂಗೆ ಅದು ಹ್ಯಾಂಗೆ ಉಣ್ದೋತದ. ಅವಾಗೇನೂ ವಿಚಾರ ಮಾಡಬೇಡ್ರಿ, ಹಗರ್ ಸಾವಕಾಶ ಏನು ಮಾಡಿರಿ, ಅದೇ ಈ ನಿಮ್ಮ ತಾಟ್ನಾಗ ನೆಲಕುದ್ದು ಹಿಂಗೆ ಹೋಗಿ ಅವ್ರ ಬಾಯಾಗ ಹಾಕಿರತ್ತ. ಹಿಂಗೆ ಹೋಗಿ ಅವ್ರ ಬಾಯಾಗ ಅವ್ರ ಬಾಯಾಗ ಮತ್ತು ಕೈನೇ ಚಾಲೋದು ಎಲ್ಲ ಕಡೆ ಪೂರ ತಾಟ್ಗಳು ಖಾಲಿದತ್ತ. ರಾಜ ಆಶ್ಚರ್ಯ ಇರ್ತತ್ತ. ಉಂಡ್ರನಪ್ಪ ಎಲ್ಲ ಹೊಡ್ತೊಂಬ ಉಂಡ್ರಿ, ಮಂದೆಲ್ಲ ಪಂಚ್ಬೇಕು, ಏನೋ ತಾಟ್ನಾಗ ಬಿಡ್ಲಾರ ಉಂಡ್ರಿ. ಅದು ಹೆಂಗೆ ಉಂಡ್ರು ಅದು ಕೈ ಬಡಿಗೆ ಕಟ್ಟದ ಉಂಡ್ರಿ ಹ್ಯಾಂಗೆ ಅವರು ಹ್ಯಾಂಗೆ ಉಂಡ್ರು ಅಂತಂದಾಗ ಹಿಂಗೆ ಉಂಡ್ರು ಅಂತ ಹೇಳಿದ್ರು. ಅವಾಗಂದ್ರೆ ತಾವು ಮಹಾರಾಜ ಅಂತ ಇದ್ರಾಗ ಬಹುತರ ಅದಾನ ಒಳಗೊಬ್ಬ, ಇದ್ರಾಗ ಮಾತ್ರ ಒಬ್ಬ ಅದಾನ. ಹಂಗೆ ಅಷ್ಟು ಸುಲಭದ ಕೆಲಸ ಅಲ್ಲ ಅಂತಾರೆ. ಅವ ರಾಜ ಅನ್ನತ್ತೆ ಎಲ್ಲಿ ಅದಾನ, ಏನು ಹುಡುಕ್ಯಾಡ್ದಾಗ ಒಬ್ಬ ಸಿಕ್ಕತ್ತ ಅದ್ರೊಳಗೆ. ಅವ ರಾಜ ಅವಾಗ ಗಿಡ್ಡೋಕೋ ಪಕಡೋ ಲಂಬೇಕೋ ಛೋಡೋ ಅನ್ನತ್ತ. ಅವಕ್ಕೆ ಬುದ್ಧಿ ಈ ರೀತಿ ಅಂತ ಹಾಸ್ಯ, ಎಷ್ಟು ಅವ್ರ ಹಾಸ್ಯ. ಅಧ್ಯಾತ್ಮ ಹೇಳ್ಕೋತ ತಿಳಿಯುವಂಥದ್ದು ಏನಾದ್ರು ಬಹುತರ ಕಾರ್ಯ ಮಾಡಿದ್ರು ಇಡೀ ದೇಶ ರೀ. ಅವ್ರಿಗೆ ಭಾಷೆ ಬರೆದ್ರೆ ಮಲ್ಲಿಕಾರ್ಜುನ ಇಂಥ ಕಾರ್ಯ ಭಾಳಷ್ಟು ಮಾಡಿದ್ದಾರೆ. ಒಂದೇ ಕಾಲ ಈ ಊರ್ಲಂತ ಹೇಳಬಾರ್ದು, ಅಷ್ಟು ಕಾರ್ಯ ಮಾಡಿದ್ದಾರೆ. ಒಂದು ಸಂದರ್ಭ ಸಹಜವಾಗಿ ಹೇಳ್ತಾ ಇದ್ದೀನಿ. ಬುದ್ಧಿಯವರು ಇಲ್ಲಿ ಜಮಖಂಡಿ ಹತ್ತಿರ ಬಹುತರ ಪಡಸಾಲಿ ಬ್ಯಾರೇಜ್ ಇತ್ತು. ಆ ಪಡಸಾಲಿಗೆ ಬ್ಯಾರೇಜಕ್ಕೆ ಭಾಳ ದೊಡ್ಡ ದೊಡ್ಡ ಸ್ವಾಮಿಗಳು ಬಂದಿವರು, ಭಾಳ ದೊಡ್ಡ ಸ್ವಾಮಿಗಳು ಬಂದಿವರು. ಆ ಬಂದಂಥ ಸಮಯ ಅದೊಂದು ಗಣಪತಿ ಮೂರ್ತಿ ಬೆಳ್ಳಿದು 1.25 ಕಿಲೋದು ಒಂದು ಬೆಳ್ಳಿ ಮೂರ್ತಿ. 1.25 ಕಿಲೋ ಬೆಳ್ಳಿ ಮೂರ್ತಿ ಒಳಗೆ ಎಲ್ಲರಿಗೂ ಮೂರ್ತಿಗಳು ಕೊಟ್ಟರು. ಕಾರ್ಯಕ್ರಮ ಮುಗಿತ್ತು, ಬುದ್ಧಿಯವರು ಕೊಟ್ಟರು. ಬುದ್ಧಿಯವರು ಅಂತ ನನಗೆ ಹೇಳಿದ್ರು, ಮತ್ತೇನಪ್ಪ ಏನ್ರಿ ಕೊಟ್ರು ಅಂತಂದರು. ಏನು ಕೊಟ್ಟಿಲ್ಲ ತಂದ ಅಂದುಕೊಂಡು ಅವ್ರು ಹ್ಯಾಂಗೆ ಇಟ್ಟಿದ್ರು, ಒಟ್ಟು ಹಿಂದೆ ಗಾಡಿಯಾಗ ಇಟ್ಟಿದ್ರು. ಅವರು ತ್ರಿಕಾಲ ಜ್ಞಾನಿಗಳು ಬುದ್ಧಿಯವರು. ಭಾಳಷ್ಟು ಸಂದರ್ಭಗಳದಾರ. ಅವ್ರು ಹ್ಯಾಂಗೆ ನೋಡ್ತಿದ್ರು, ಕುತ್ತಲೇ ನೋಡ್ತಿದ್ರು, ಇದು ಹಿಂಗೆ ಆಗ್ತದೆ, ಇದು ಹಿಂಗೆ ಅದಂತ ಅನ್ನುವಂಥ ಸಂದರ್ಭ ಇರ್ತಿತ್ತು. ಅವ್ರು ಹ್ಯಾಂಗೆ ಮಾಡಿ ಇಟ್ಟಿದ್ರು. ಬಿಜಾಪುರಕ್ಕೆ ಬಂದೇವಿ, ಆವಾಗೊಬ್ಬರು ವ್ಯಕ್ತಿಗಳು ಬಂದರು. ಬರಾಗ ಮತ್ತೇನಪ್ಪ ಕೊಟ್ಟನೇನೋ ಏನು ಗೊತ್ತಿಲ್ಲ, ನಾನಂತ ಬೇಡ ತಿಳಿದತ್ತಂದ್ರೆ ನೋಡಿ ಏನದಂತ ಅಂದಾಗ ಒಂದು ಬಾಕ್ಸ್ ಇತ್ತು, ಮ್ಯಾಲೆ ತೊಗೊಂಬ ಅಂದರು. ಮ್ಯಾಲೆ ತಂದರು. ಆ ವ್ಯಕ್ತಿನ ಕರಿಯಪ್ಪ ಅಂತಂದರು. ಕರೆದು ಕೂಡಲೇ ಆ ವ್ಯಕ್ತಿಗೆ ಹೇಳಿದ್ರು, ಮತ್ತು ಹಿಂಗೆ ಅದು ಕೊಟ್ಬಿಡಪ್ಪ ಅಂತ ತಿಳ್ಕೊಂಡು. ಪಾಪ ಅವನಿಗೆ ಎಷ್ಟು ಖುಷಿಯಾಗಿರ್ಬೇಡ, ಅವ ಸಾದಾ ಮನುಷ್ಯ, ಈಗ ಭಾಳ ದೊಡ್ಡ ವ್ಯಕ್ತಿ ಅದಾನ. ಅದೀಗ ಅದು ಹೆಸರುಗಳೇ ಬೇಡ, ಭಾಳ ದೊಡ್ಡ ವ್ಯಕ್ತಿ ಅಂದ್ರೆ ಎಷ್ಟು ಕರುಣಾಮೂರ್ತಿಗಳಂತ. ಏನೂ ಮುಟ್ಟದಂಥ ವ್ಯಕ್ತಿಗಳು ಯಾರಾದರೂ ಇದ್ದಿದ್ದರೆ ಜಗತ್ತಿನೊಳಗೆ ಏಕೈಕ ವ್ಯಕ್ತಿಗಳು ಯಾರದಿದ್ದರೆ ಅವರು ಒಬ್ಬರೇ ಅಂತ. ಸಹಜ ರೀ, ಏನೂ ಇಲ್ಲ. ಪಾಪ ನಮಗೇನು ಗೊತ್ತಿರಲ್ಲ ಅವಾಗ ಹೋದಾಗ ಇಲ್ಕಲ್ ಹಬ್ಕೊಳ್ಳೋ ಕಾರ್ಯಕ್ರಮಕ್ಕೆ ಹೋಗಿದ್ದೇವ. ಅವರು ನನಗೆ ಕರೆದ ಕೂಡಲೇ ಮತ್ತೇನಪ್ಪ ಏನು ಭಾಳ ಸೇವಾ ಮಾಡ್ತೀನಿ ಅಂತ ತಿಳ್ಕೊಂಡು ಅಂದಾಗ, ಇರಲಿ ತಗೋ ಅಂತ ತಿಳ್ಕೊಂಡು ಒಂದು 200 ರೂಪಾಯಿ ಕೊಟ್ರು. ಆಗಿನ ಕಾಲಕ್ಕೆ 200 ರೂಪಾಯಿ ಕೊಟ್ಟರು. ಇಲ್ಲಿ ಬ್ಯಾಡ್ರಿ ನಮ್ಗೆ ಅಪ್ಪಗಳು ಬೈತಾರೆ ಅಂದ್ರೆ ಕೇಳಿಲ್ಲ ಅವರು. ಇನ್ನು ಅವರು ಭಾಳ ದೊಡ್ಡ ವ್ಯಕ್ತಿಗಳು, ಕರ್ನಾಟಕ ಇಲ್ಕಲ್ ಅಜ್ಜವ್ರು ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ. ಅವಾಗ ಒಂದು ಕಾಲಕ್ಕೆ ಅವ್ರ ಮಾತನ್ನು ಕೇಳ್ತಿದ್ರು. ಅವರ ಕಾರ್ಯಕ್ರಮ ಬುದ್ಧಿಯವರು
ಇಡೀ ಕರ್ನಾಟಕವೇ ಮಹಾರಾಷ್ಟ್ರಾರ್ಧ ವಿರೋಧವಾದ ಸತ್ಯಕ್ಕೆ ಬುದ್ಧಿಯವರು ಹೋದಕೊಳ್ಳೆ ಹ್ಯಾಂಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಹೋದಕೊಳ್ಳೇನೋ ನದಿ ಇಬ್ಬಾಗ ಆಗ್ತಿತ್ತಂತ. ಅಂಥ ಭಯಾನಕವಂಥ ಪರಿಸ್ಥಿತಿ ಬುದ್ಧಿಯವರು ಹೋದಾಗ ಸ್ತಬ್ಧ ಆಗಿತ್ತು ಇಡೀ ಸಭೆಯೆಲ್ಲ. ಇಂಥ ಕಾರ್ಯವನ್ನು ಮಾಡೋಂಥ ಬುದ್ಧಿಯವರು ಹೋದಾಗ ಅವಾಗ ನನಗೊಂದು 200 ರೂಪಾಯಿ ಕೊಟ್ಟರು, ಕೇಳಿಲ್ಲ, ಬಿಡ್ಲಿಕ್ಕೂ ಬರಲ್ಲ ತೊಗೊಳಕ್ಕೂ ಬರಲಾಗಿತ್ತು. ಬುದ್ಧಿಯವ್ರು ಬಂದ ಕೊಳ್ಳೆ ಅವ್ರ ಗಾಡ್ಯಾಗ ಅಲ್ಲಿ ನಾ ಅವ್ರ ಕಡೆ ಮಟ್ಟದಾಗ ಏನಪ್ಪ ಏನು ಗುರುಗಳು ಕೊಟ್ಟನು ಮತ್ತು ಹ್ಯಾಂಗೆ ನಾವು ನೋಡಿರ್ಬೇಕೇನು ಹ್ಯಾಂಗತ್ತ ಅವ್ರು ಕೊಟ್ಟದ್ದು ಇವ್ರಿಗೆ ಹ್ಯಾಂಗೆ ಗೊತ್ತು ಬುದ್ಧಿಯವ್ರಿಗೆ ಕೊಟ್ಟನಪ್ಪ ಅಂತ ಕೊಟ್ಟನು. ಆಯ್ತು ಹೋಗಿ ಕೊಟ್ಟು ನಮಸ್ಕಾರ ಮಾಡಬಾ ಆತು ಹೊಳ್ಳಿ ಅಂದರು. ಅವಾಗ ಏನು 200 ರೂಪಾಯಿ ಕೊಟ್ಟು ಅವ್ರಿಗೆ ಹೊಳ್ಳಿ ನಮಸ್ಕಾರ ಮಾಡಿ ಬಂದರೆ ಮುಗೀತು. ಅವಾಗೆ ಆನಂತರ ಏನು ಮಾಡಲಿಲ್ಲ. ಇಂಥದನ್ನು ಏನಾದರೂ ಮಾಡಿದರೆ ಪರಿವರ್ತನಾ ಅಪ್ಪಗಳು ಭಾಳಷ್ಟು ಅದಾವ, ಹೇಳಬಾರ್ದು. ಇಲ್ಲೆಲ್ಲ ಅವ್ರ ಶಿಷ್ಯರದು ಇಲ್ಲೇ ತೀರಾಮೇಲೆ ಪ್ರವಚನದಾಗ ಬಂಗಾರದ ಕಿರೀಟ ಅದು ಎಷ್ಟಿತ್ತು ಅಂತ ನಾ ಹೇಳಂಗಿಲ್ಲ. ನನಗೆ ಬಹುತಾರ ಎತ್ತು ಅಂತ ಇತ್ತು. ಆ ಅಜ್ಜ ಆ ಉದ್ದ ಅಪ್ಪಳು ಸಾಷ್ಟಾಂಗ ಹಾಕಿ ಪ್ರವಚನಕ್ಕೆ ಬರ್ಬೇಕಂದಾಗೆ ಅವ್ರು ಕೊಟ್ಟುಬಿಡು ಮೊದಲು ತಾರೀಖು ಅಂತಂದರು. ಬಿಸಿಲಾಗ ಡಾಂಬ್ರನ್ನು ಉದ್ದ ಸಾಷ್ಟಾಂಗ ಹಾಕಿದ ಅಜ್ಜ ತೀರಾಮೇಲಕ್ಕೆ ಪ್ರವಚನ ಇತ್ತು. ಉದ್ದವ್ರು ಕೇಳಿದ್ರು ಸಹಜವಾಗಿ ಏನಿಲ್ಲೋ ಯೋಗಾನಂದ, ನನಗೊಂದು ಹೆಚ್ಚಾದ ಜೀವನದೊಳಗೆ ಇದೊಂದು ಬಂಗಾರ ಕಿರೀಟ ಬುದ್ಧಿಯವ್ರ ತೆರೆ ಮೇಲೆ ಹಾಕಿಸ್ಬೇಕು. ಈ ಕಾರ್ಯಕ್ರಮ ಕೊಂಡಾಪಟ್ಟು ಮಂದಿ ತೀರಾ ಮೇಲೆ ಆಗಿನ ಕಾಲಕ್ಕೆ ಹಾಕಿಸ್ಬೇಕು ಅಂದ್ಕೊಂಡು ಅಲ್ಲಿ ಚರ್ಚೆ ಮಾಡ್ಲಾರ ಹ್ಯಾಂಗೆ ಮಾಡಿದ್ರಿ ಅವ್ರ ತಲೆ ಮೇಲೆ ಹಾಕೋದ್ರೆ ಹ್ಯಾಂಗೆ ಬಂಗಾರ ಕಿರೀಟ ಬುದ್ಧಿಯವ್ರ ತಲೆ ಮೇಲೆ. ಆವಾಗ ಬುದ್ಧಿಯವರು ಕೇಳಿದ್ರು ಊಟಕ್ಕೆ ಗೊತ್ತಾಗ ಹ್ಯಾಂಗೆ ಏನಂದ್ರೆ ಹಿಂಗೆ ಮಾಡ್ಯಾರ ಅಜ್ಜವರು ಅಂತಂದು. ಮತ್ತು ಅದಕ್ಕೆ ಹ್ಯಾಂಗಾರ ಪ್ಲ್ಯಾನ್ ಹಾಕಲ್ಲ, ಹೊಸ ಪ್ಲ್ಯಾನ್ ಹಾಕತ್ತಂದ್ರು ನನಗೆ. ಅವ್ರಂತೂ ಬಿಡಂಗಿಲ್ಲ, ಹಟ್ಟುವಾದಿಗಳದಾರ. ಅವರು ಡಾಂಬರ್ ಮೇಲೆ ಸಾಷ್ಟಾಂಗ ಬಿಸಿಲಾಗ ಡಾಂಬರ್ ಸಾಷ್ಟಾಂಗ ಹಾಕೋದು ಅವ್ರು ಬಿಡ್ತಾರೆ, ಬುದ್ಧಿಯವ್ರಿಗೆ ಕೇಳಂಗಿಲ್ಲ. ಇನ್ನು ಏನು ಮಾಡಬೇಕಪ್ಪ ಅಂತಂದು ಮತ್ತು ಹ್ಯಾಂಗೆ ಮಾಡುತ್ತಂದ. ಆಯ್ತು ನಾ ಹೇಳ್ತೇಳ ಹೋಗಿ ಅಜ್ಜವ್ರು ಹೇಳ್ದೆ. ಆಯ್ತು ಅಜ್ಜವ್ರ ಅಪ್ಪಳು ಒಪ್ಪ್ಯಾರ, ನಿಮ್ಗೆ ಕೆಲಸ ಆಗ್ತದೆ ತಂದು ಒಂದು ಬುದ್ಧಿಯವರೆಲ್ಲ ಗುಡಿಯಾಗ ಎಲ್ಲ ನೋಡಿ ನೆನೆ ತೊಗೊಂಡು ಬಂಗಾರ ಕಿರೀಟಿತ್ತು, ಭಾಳ ವಜ್ಜಿತ್ತು. ಹೋಗಿ ಹೆಂಗೈತಿ ಮತ್ತು ಅದು ನೋಡಿ ಹ್ಯಾಂಗೆ ಅದು ಚಲೋ ಭಾಳ ಎಷ್ಟು ಚಲೋ ಮಾಡಿಸಿರತ್ತೆ. ಬುದ್ಧಿಯವ್ರು ಭಾಳಷ್ಟು ವರ್ಣನೆ ಮಾಡಿದ್ರು. ಎಲ್ಲ ವರ್ಣನೆ ಮಾಡಿದ ಬಳಕ ಮತ್ತು ಅಜ್ಜವ್ರಿಗೆ ನೋಡೋ ಅಳತಿ ಬರ್ತಲ್ಲಿ ನೋಡತ್ತಂದ್ರೆ ಅವಾಗ ನಾ ಇಂತ ಆಯ್ತು ರೀ ಅದು ಅಜ್ಜವ್ರ ಮತ್ತು ಅಳತಿ ನೋಡ್ಬೇಕಲ್ಲ ಅವ್ರು ಬರ್ತಲ್ಲಿ ಹೆಂಗೆ ಇರುತ್ತಂದು ಒಯ್ದು ಅಜ್ಜವ್ರ ತಲೆ ಮೇಲೆ ನಾವು ಒತ್ತಿ ಹಾಕಿಬಿಟ್ಟ ಹೆಂಗೆ ಅಳತಿ ಬರ್ತದೆ. ಅಜ್ಜವ್ರ ತಲೆ ಮೇಲೆ ಹಾಕೋದು ಕೂಡ ಬುದ್ಧಿಯವ್ರು ಅಂದ್ರೆ ಮತ್ತು ಆಯ್ತು ಏನು ಆಯ್ತು ಅಪ್ಪಳಿಗೆ ಹಾಕತ್ತಂದರು. ಅಲ್ರಿ ನಾ ಇನ್ನೊಬ್ರು ಹಾಕ್ಕೊಳೋದು ತಲೆ ಮ್ಯಾಗಿಂದು ನಾ ಹಾಕ್ಕೊಳಗಿಲ್ರಿ ಅಂತಂದ್ರೆ ಅಜ್ಜವ್ರು. ಎಷ್ಟು ಸೂಕ್ಷ್ಮ ಅಂತ ಬುದ್ಧಿಯವರು ಎಲ್ಲವನ್ನ ತ್ರಿಕಾಲ ಜ್ಞಾನಿಗಳಂದ್ರೆ ಅಂಥವ್ರು ಹಿಂದಿಂದು ಮುಂದಿಂದು ಎಲ್ಲವೂ ಗೊತ್ತಿರ್ತದೆ ಬುದ್ಧಿಯವರಿಗೆ. ಅದು ಬಹುತರ ಈ ಊರಿನಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರು ಯಾರೊಬ್ಬರು ಮಾನ್ಯ ಗುರುಗಳಂದ್ರೆ ಏನೋ ಜೋಗ್ಯಾರ. ನಾನು ಭಾಳ ಇದ್ದ ಖರೆ ನನಗಿದು ಬ್ಯಾಡಾಗಿತ್ತು, ನನಗಿಷ್ಟೇ ಮತ್ತೆ ಅಂದ. ನನಗೆ ಬುದ್ಧಿಯವರೊಬ್ಬ ವಿಷ್ಣು ಅಂತಿದ್ದ ನಮ್ಮಲ್ಲಿ. ವಿಷ್ಣು ಅಂದರೆ ಆ ವಿಷ್ಣು ಅದಾನೋ ಇಲ್ಲೋ ಪೌರಾಣಿಕವಾಗಿ ನನಗದು ಅಷ್ಟಿಲ್ಲ. ಇಷ್ಟು ಜಾಣ ಇದ್ದ. ಹಿಂಗೆ ಬೋರ್ಡ್ ಮ್ಯಾಲೆ ಬರೋದು ಕೂಡಲೇ ವಚನಗಳು ಬರೀತಾರೆ ಅಪ್ಪಳ ಆಗಿನ ಕಾಲಕ್ಕೆ, ಭಾಳ ವರ್ಷಗಳ ಹಿಂದಿನ ಕತೆ. ಭಾಳ ಬುದ್ಧಿವಂತ. ಅವಾಗೂ ಭಾಳಷ್ಟು ಜನ ಸಾಧು ಸಂತರಿದ್ದರು. ಅವಾಗ ಅವನು ಭಾಳ ಶತಪ್ರಯತ್ನ ಮಾಡ್ದ ಅದನ್ನು ಓದಬೇಕು ಬಾಯ್ಪಟ್ಟು ಮಾಡ್ತಾ ಹೊರಗೆ ಬಿಡ್ತಿದ್ದಿಲ್ಲ ಬುದ್ಧಿಯವರು. ನಾ ಪಟ್ನೆ ಬರೆಯಾಗೆ ಬಾಯ್ಪಟ್ಟು ಮಾಡಿ ನನ್ನ ಕೆಲಸಕ್ಕೆ ಮಾತು ಹೋಗ್ಬಿಡ್ತಿದ್ದ. ಇವನು ಹ್ಯಾಂಗಾರು ಮಾಡಿ ಹಿಂದೆ ಹಾಕಬೇಕಂತ ಶತಪ್ರಯತ್ನ ಮಾಡಿ ಆಗಿಲ್ಲ. ಭಾಳ ಕಷ್ಟದ ಕೆಲಸಗಳು ಇರ್ತಿರ್ತಾವೆ. ಅದೇನು ಹೇಳೋದು ಸಂದರ್ಭ ಅದಕ್ಕೆ ಇದಕ್ಕೆ ಅಂತಲ್ಲ, ಅಂದ್ರೆ ಅಪ್ಪಗಳ ಕರುಣ ಹೇಳಕತ್ತೀನಿ ನಾ. ಎಷ್ಟು ಅವ್ರ ಬುದ್ಧಿಯವರು ಹ್ಯಾಂಗೆ ಜ್ಞಾನವನ್ನು ಕೊಟ್ಟತ್ತು ಎಲ್ಲರಿಗೂ. ಒಳ್ಳೆಯ ಜ್ಞಾನ ಕೊಟ್ಟಂಥವ್ರು ಏನಾದರೂ ಏಕೈಕ ವ್ಯಕ್ತಿಗಳು ಇದ್ದಿದ್ರೆ ನಮಗೇನು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಆ ರೀತಿಯಾಗಿ ತಾವೆಲ್ಲ ಪರಿಪಾಲನೆ ಮಾಡ್ತೀರಿ. ಯಾರೇ ಬಂದರು ಹೇಳಿದ್ರಲ್ಲ ಎಷ್ಟು ಚಂದ ಆಗಲ್ಲ. ಸರ್ ಹೇಳಿಲ್ರಿ ಮಾನ್ಯ ಒಬ್ಬರು ಹಿಮಾಲಯದಿಂದೇ ಬಂದಿದ್ರಿಲ್ಲಿ ಬಂದಿರಲ್ರಿ, ಹಿಮಾಲಯದಿಂದ ಬಂದು ಯೋಗ ಮತ್ತು ಪ್ರವಚನ ಅದಕ್ಕೆ ತಿಂದ ಹಂಗೆ ಯಾವ ಬರ್ಕೋತ ಯಾವ ಕಾರಣ ಇಲ್ಲಿ ನಿಲ್ಲಿಸಿಲ್ಲ, ಯಾವ ನಡೀತಿರ್ತಲ್ಲ ಅಪ್ಪಳ ಕೃಪಾದಿಂದ ನಡಿಬೇಕು ಹೊರತಾಗಿ ಅವ್ರು ಬಿಟ್ಟು ಏನಾಗ್ತದೆ ಹೇಳಲ್ಲ. ಆ ರೀತಿಯಾಗಿ ತಾವೆಲ್ಲ ಪಾಲನೆ ಮಾಡಿರಿ. ಇನ್ಯಾರು ಒಂದು ಯಾರಿಗೆ ಕೊರತೆ ಮಾಡಂಗಿಲ್ಲ ಈ ಊರ. ಯಾರೇ ಬರಲಿ ಎಲ್ಲರಿಗೂ ವ್ಯವಸ್ಥಿತವಾಗಿ ಏನೋ ತೊಂದರೆ ಆಗದ ಹಾಗೆ ಬಂದರೆ ಎಲ್ಲರಿಗೂ ವ್ಯವಸ್ಥಿತ ಮಾಡ್ತಾರೆ. ಪಾಪ ಬಿಟ್ಟರೆ ನಾವು ಇಟ್ಟಂಥ ಸಂಗಮನಾಥ ದೇವಸ್ಥಾನ ಮಾನ್ಯ ಫಸ್ಟೇ ಹೇಳಿದ್ದ ಇದು ಸ್ವಚ್ಛತೆ ಆಗ್ಯದ, ಸ್ವಲ್ಪ ಅದನ್ನಟ್ಟು ಸ್ವಚ್ಛ ಮಾಡ್ಕೊತ ಕಾರ್ಯ ನಮ್ಮದೆಲ್ಲರದು ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ತಮಗೆ ಎಲ್ಲರಿಗೂ ವಂದಿಸಿ ನನ್ನ 4 ಮಾತನ್ನು ಮುಕ್ತಾಯ. ಗುರುದೇವೋ ಮಹಾದೇವ ಗುರುದೇವ ಸದಾಶಿವ ಗುರುದೇವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಆರಾಧ್ಯ ಗುರುದೇವರು, ನಡೆದಾಡುವ ವಿಶ್ವಸಂತರು, ಜ್ಞಾನಯೋಗಿಗಳ ಅಪ್ಪಾಜಿಯವರು, ನಡೆದವರುಗಳಲ್ಲಿ
ಶತನಮನಗಳನ್ನು ಅರ್ಪಿಸಿ ಕ್ಷೇತ್ರದ ಸಂಗಮೇಶ್ವರನಲ್ಲಿ ವಂದಿಸಿ ಪರಮಪೂಜ್ಯ ಅಪ್ಪಾಜಿಯವರ ಶಿಷ್ಯರಾಗಿರುವಂಥ ಆದರ್ಶ ಯತಿಗಳಾಗಿರುವಂಥ ಬಾಲಯೋಗಿಗಳಾಗಿರುವಂಥ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳವರಲ್ಲಿ ನಮನಗಳನ್ನು ಅರ್ಪಿಸಿ ಹಿರಿಯರಾಗಿರುವಂಥ ಮಾರ್ಗದರ್ಶಕರಾಗಿರುವಂಥ ಇದೇ ಭಾಗದ ಪರಮಪೂಜ್ಯ ಅಪ್ಪಾಜಿಯವರ ಶಿಷ್ಯರಾಗಿರುವಂಥ ಶ್ರೀ ಯೋಗಾನಂದ ಮಹಾಸ್ವಾಮಿಗಳವರಲ್ಲಿ ಕೂಡ ನಮನಗಳನ್ನು ಅರ್ಪಿಸಿ ಬೆಳಗಿನ ಜಾವದ ಪ್ರವಚನದಲ್ಲಿ ಭಾಗವಹಿಸಿರುವಂಥ ಎಲ್ಲ ಆಯೋಜಕರಲ್ಲಿ ಹಾಗೂ ಕೆಳಗೆ ಕುಳಿತಿರುವಂಥ ಎಲ್ಲ ಪೂಜ್ಯರಲ್ಲಿ ಸಕಲ ಸದ್ಭಕ್ತಾದಿಗಳಾಗಿರುವಂಥ ತಮ್ಮೆಲ್ಲರಲ್ಲಿ ಕೂಡ ಅನಂತ ವಂದನೆಗಳು. ಗುರೌ ನ ಪ್ರಾಪ್ಯತೆ ಯತ್ ನಾನ್ಯತ್ರಾಪಿ ಹಿ ಲಭ್ಯತೆ ಗುರುಪ್ರಸಾದಾತ್ ಸರ್ವಂ ಪ್ರಾಪ್ನೋತಿ ನ ಸಂಶಯ. ಒಂದು ಒಳ್ಳೆಯ ಮಾತದ. ಗುರೌ ನ ಪ್ರಾಪ್ಯತೆ ಯತ್ ನಾನ್ಯತ್ರಾಪಿ ಹಿ ಲಭ್ಯತೆ ಗುರುಪ್ರಸಾದಾತ್ ಸರ್ವಂತು ಪ್ರಾಪ್ನೋತೇವ ನ ಸಂಶಯ. ಜೀವನದಲ್ಲಿ ಗುರುಗಳನ್ನುವಂಥವರು ನಮಗೆ ದೊರಕಲಿಲ್ಲ ಅಂತಂದ್ರೆ ನಾವು ಜೀವನದಲ್ಲಿ ಏನೇನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ನಾನ್ಯತ್ರಾಪಿ ಹಿ ಲಭ್ಯತೆ, ನಮ್ಮ ಜೀವನದೊಳಗೆ ನಾವು ಏನನ್ನೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದು ತಾಯಿಯೇ ಗುರು ಅಂತ ಮನೆಯಲ್ಲಿ ಹೇಳ್ತಾರೆ. ತಾಯಿಯಾದವಳು ಒಂದು ಮಗುವಿಗೆ ಗುರುವಿನ ರೂಪದಲ್ಲಿ ಮಾರ್ಗದರ್ಶನ ಮಾಡಿದಾಗ ಒಂದು ಮಗು ಅನ್ನುವಂಥದ್ದು ನಾಗರಿಕರಾಗಿ ಒಳ್ಳೆಯ ಪ್ರಜೆಯಾಗಿ ಈ ಜಗತ್ತಿನೊಳಗೆ ಈ ದೇಶದೊಳಗೆ ಬಾಳಿ ಬದುಕಲಿಕ್ಕೆ ಸಾಧ್ಯ ಇದೆ. ಆನಂತರ ಶಾಲೆಯಲ್ಲಿರುವಂಥ ಗುರು, ಆನಂತರ ಆಧ್ಯಾತ್ಮಿಕ ಗುರು, ಇಷ್ಟಿದ್ದಾಗ ನಮ್ಮ ಜೀವನ ಅನ್ನುವಂಥದ್ದು ಪಾವನ ಆಗ್ತದೆ. ಇರಲಿಲ್ಲ ಅಂತಂದ್ರೆ ನಮ್ಮ ಜೀವನ ಎದಕ್ಕೂ ಬರಲಾರ್ದಂಥದ್ದಾಗ್ತದೆ. ಗುರುಪ್ರಸಾದಾತ್ ಸರ್ವಂತು ಪ್ರಾಪ್ನೋತ್ತೇವ ನ ಸಂಶಯ. ಗುರುಪ್ರಸಾದಾತ್, ಗುರುವಿನ ಅನುಗ್ರಹದಿಂದ ನಮ್ಮ ಜೀವನದೊಳಗೆ ನಾವು ಎಲ್ಲವನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ. ಸರ್ವಂತು ಪ್ರಾಪ್ನೋತ್ತೇವ, ಸರ್ವವನ್ನೂ ನಮ್ಮ ಜೀವನದೊಳಗೆ ನಾವು ದೊರಕಿಸ್ಕೊಳ್ಳಿಕ್ಕೆ ಸಾಧ್ಯದ. ನಾವು ಶ್ರೇಷ್ಠರಾಗಲಿಕ್ಕೆ, ಶ್ರೇಷ್ಠ ಮಾನವರಾಗಲಿಕ್ಕೆ, ಶ್ರೇಷ್ಠ ದೇವ ಮಾನವರಾಗಲಿಕ್ಕೆ ಸಾಧ್ಯದ ಗುರುಪ್ರಸಾದದಿಂದ, ಗುರುವಿನ ಅನುಗ್ರಹದಿಂದ. ಅದರೊಳಗೆ ಸಂಶಯನ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂಥ ಗುರುಗಳು ನಮ್ಮ ದೇಶದೊಳಗೆ ಭಾಳಷ್ಟು ಜನ ಆಗಿ ಹೋದರು ಅನ್ನುವಂಥದ್ದು ನೀವೆಲ್ಲ ಕಂಡಿರಿ, ಕೇಳಿರಿ. ಅಂಥದ್ರೊಳಗೆ ಈ ದೇಶದೊಳಗೆ ಯಾವ ಶ್ರೇಷ್ಠ ಋಷಿಮುನಿಗಳಾಗಿ ಹೋದ್ರಲ್ಲ, ಅದೇ ಸಾಲಿನೊಳಗೆ ಪರಮಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಗಳು, ಅವರ ಶಿಷ್ಯರಾಗಿರುವಂಥ ಪರಮಪೂಜ್ಯ ಬುದ್ಧಿಜಿಯವರು ಈ ಒಂದು ಪುಣ್ಯ ಭೂಮಿಯೊಳಗೆ ಅವರ ಪಾದ ಸ್ಪರ್ಶ ಮಾಡಿದ್ದಕ್ಕಾಗಿ ಇದು ಇನ್ನೂ ಪುಣ್ಯಮಯವಾಗಿರುವಂಥ ಪವಿತ್ರ ಕ್ಷೇತ್ರವಾಗಿ ಬದಲಾಗಿರುವಂಥದ್ದನ್ನು ನಾವೆಲ್ಲ ಇವತ್ತು ನೋಡ್ತೀವಿ. ನಿಮಿಷಂ ನಿಮಿಷಾರ್ಧಂ ವಾ ಯತ್ರ ತಿಷ್ಠಂತಿ ಯೋಗಿನಃ ತತ್ರೈವ ಸರ್ವಶ್ರೇಯಾನ್ಸಿ ತತ್ತೀರ್ಥಂ ತತ್ತಪೋವನಂ. ಭಾಳ ಒಳ್ಳೆಯ ಮಾತನ್ನು ಹೇಳ್ತಾರೆ ಅಪ್ಪಗಳು. ಒಂದು ಒಡನಾಟದಿಂದ ವಿಜಯಪುರ ಜಿಲ್ಲೆ ಅನ್ನುವಂಥದ್ದು, ಚಡಚಣ ಅನ್ನುವಂಥದ್ದು, ಚಡಚಣದೊಳಗೆ ಇದ್ದ ಅಪ್ಪಗಳು ಓದಾರ, ಇಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ನಿಮಿಷಂ ನಿಮಿಷಾರ್ಧಮುವ, ಒಬ್ಬ ಯೋಗಿಗಳು ಒಂದೇ ನಿಮಿಷ ಇರಲಿ ಅಥವಾ ಅರ್ಧ ನಿಮಿಷನೇ ಇರಲಿ, ಯಾವ ಭೂಮಿಯ ಮೇಲೆ ಪಾದಾರ್ಪಣೆ ಮಾಡ್ತಾರೆ ತತ್ರೈವ ಸರ್ವಶ್ರೇಯಾಂಸಿ, ಆ ಜಾಗ ಹೆಂಗದ ಅಂತಂದ್ರೆ ನಮಗೆ ಸರ್ವ ಶ್ರೇಯಸ್ಕರ, ನಮ್ಮ ಬದುಕನ್ನೇ ಕಲ್ಯಾಣಮಯಗೊಳಿಸಿಕೊಡುವಂಥ ಪುಣ್ಯ ಕ್ಷೇತ್ರ ಆಗ್ತದೆ. ತತ್ತೀರ್ಥಂ, ಅಲ್ಲಿರುವಂಥದ್ದು ಕೇವಲ ಜಲ ಇರೋದಿಲ್ಲ, ಅದು ಕೇವಲ ನೀರಲ್ಲ, ಅದು ತೀರ್ಥ ಸ್ವರೂಪವಾಗಿರುವಂಥ ತೀರ್ಥವಾಗಿ
ಪರಿವರ್ತನೆ ಆಗ್ತದಂತ ಹೇಳಿ ಯೋಗಿಗಳು ಹೇಳ್ತಾರೆ. ತಪೋವನಂ, ಆ ಜಾಗ ತಪೋವನವಾಗಿ ಪರಿವರ್ತಿತವಾಗ್ತದೆ. ಅಂಥ ಒಂದು ತಪಸ್ವಿ ಯೋಗಿಗಳು ಪರಮಪೂಜ್ಯ ಸಿದ್ದೇಶ್ವರಪ್ಪಗಳು, ಅಂಥವರ ಪರಮ ಶಿಷ್ಯರು ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳಾದಿಯಾಗಿ ನಾವೆಲ್ಲರೂ. ಆದ್ರೆ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಗುರು ಯಾವ ರೀತಿ ಅದಾರ ಆ ರೀತಿ ಆಗಬೇಕನ್ನುವಂಥ ಪ್ರಯತ್ನ ನಮ್ಮಲ್ಲೂ ಕೂಡ ಇದ್ರೆ ನಾವು ಆಗಕ್ಕೆ ಸಾಧ್ಯ ಇದೆ. ಇಲ್ರಿ, ಈಗ ಶಿಕ್ಷಕರ ಮಕ್ಕಳು ಶಿಕ್ಷಕರು ಅಂತ ಆಗ್ತಾರೆ, ಲೆಕ್ಚರರ್ ಮಕ್ಕಳು ಲೆಕ್ಚರರ್ ಆಗ್ತಾರೆ, IAS ಆಫೀಸರ್ ಮಕ್ಕಳು IPS ಆಫೀಸರ್ ಮಕ್ಕಳು IAS IPS ಆಗ್ತಾ ಇದಾರೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತದ. ಹಂಗೆ ಗುರುವಿನ ಮಕ್ಕಳು ಯಾವ ರೀತಿ ಗುರುಗಳಿದ್ರಲ್ಲ ಅದೇ ಸ್ವರೂಪದೊಳಗೆ ಆಗಲಿಕ್ಕೆ ಸಾಧ್ಯದ ಅನ್ನೋದ್ರೊಳಗೆ ಸಂಶಯನೇ ಇಲ್ಲ. ನಮ್ಮೆಲ್ಲರೊಳಗೆ ನಾವೆಲ್ಲರೂ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಶಿಷ್ಯರೇ. ಆದ್ರೆ ಅಪ್ಪುಗಳಂತೆ ನಮ್ಮ ಬದುಕನ್ನು ಕೂಡ ಶ್ರೇಷ್ಠ ಮಟ್ಟಕ್ಕೆ ಒಯ್ಯಬೇಕನ್ನುವಂಥ ಸಂಕಲ್ಪವನ್ನು ನಾವು ಮಾಡಿದ್ರೆ ನಾವು ಕೂಡ ಆಗ್ಬೋದಾಗಿತ್ತು. ಆದ್ರೆ ನಾವು ಆ ಮನಸ್ಸನ್ನು ಮಾಡ್ಲಾರ್ಕ ಎಲ್ಲೋ ಒಂದು ಗುಂಜಿ ಕೊರತದ. ಆದ್ರೆ ಒಂದೇ ಒಂದು ಗುಂಜಿನೂ ಕೊರತಿರ್ಲಾರ್ದಂಗೆ ಬೆಳೆದಿರುವಂಥ ಪರಮಪೂಜ್ಯ ಒಂದು 4-5 ಸ್ವಾಮಿಗಳಲ್ಲಿ ಈಶಪ್ರಸಾದ ಸ್ವಾಮಿಗಳು, ಪರಮಪೂಜ್ಯ ಅಮೃತಾನಂದ ಸ್ವಾಮಿಗಳು, ಪರಮಪೂಜ್ಯ ನಮ್ಮ ಕಣೇರಿಯ ಮುಪ್ಪಿನ ಕಾಡು ಸಿದ್ದೇಶ್ವರ ಸ್ವಾಮಿಗಳು, ಒಂದು 3-4 ಜನ ಅತ್ಯಂತ ಪರಿಪೂರ್ಣತೆಯನ್ನು ಸಾಧಿಸಿರುವಂಥ ಸಂತರು. ಪರಮಪೂಜ್ಯ ಅಪ್ಪುಗಳು ಹೆಂಗದಾರಲ್ಲ ಅದೇ ಸ್ವರೂಪದೊಳಗೆ ಅದೇ ರೀತಿಯೊಳಗೆ ಅವರ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಇವತ್ತು ತಾವೆಲ್ಲ ಕೂಡಿರುವಂಥದ್ದನ್ನು ನೋಡಿದ್ರೆ ಅನ್ನಿಸ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂಗೆ ಈಗಿದು ಈ ಪ್ರವಚನ ಶುರುವಾಗೈತಲ್ಲ, ಇನ್ನೊಂದು 15-20 ವರ್ಷಗಳಲ್ಲಿ ಪರಮಪೂಜ್ಯ ಸಿದ್ದೇಶ್ವರಪ್ಪಗಳು ಯಾವ ಪ್ರಮಾಣದಲ್ಲಿ ಯಾವ ರೀತಿ ಭಕ್ತರಿಗೆ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡ್ತಾ ಇದ್ರಲ್ಲ ಅದೇ ಸ್ವರೂಪದೊಳಗೆ ಪೂಜ್ಯ ಅಮೃತಾನಂದ ಸ್ವಾಮಿಗಳದು, ಪೂಜ್ಯ ಈಸಿ ಪ್ರಸಾದ ಸ್ವಾಮಿಗಳದು ಬೆಳೀತದೆ ಅನ್ನೋದ್ರೊಳಗೆ ಸಂಶಯನೇ ಇಲ್ಲ ಅನ್ನುವಂಥದ್ದು ನಾವೀಗಿನ ಈ ವಾತಾವರಣನ ನೋಡಿದ್ರೆ ಗೊತ್ತಾಗ್ತದೆ. ಒಂದು ಸಣ್ಣದೊಂದು ಕಥೆ ಬಹುತೇಕ ನೀವು ಎಲ್ಲ ಕೇಳಿರಿ. ಒಂದು ಸರಿ ಶಿವನ ಸಭೆ ನಡೆದಿತ್ತು. ಭಗವಂತ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದ ಕೈಲಾಸ ಪರ್ವತದೊಳಗೆ. ಏನಂತಂದ್ರೆ ಪರಮಾತ್ಮನಿಗೆ ಒಂದು ಸಮಸ್ಯೆ ಆಗಿತ್ತು. ಏನಪ್ಪ ಅಂತಂದ್ರೆ ಜಗತ್ತಿನೊಳಗೆ ಒಂದು ಅತ್ಯಂತ ದಿವ್ಯವಾಗಿರುವಂಥದ್ದು ಒಂದು ಶಕ್ತಿ ಅದ. ಆ ಶಕ್ತಿಯನ್ನು ಎಲ್ಲಿ ಬಚ್ಚಿಡಬೇಕು ಅನ್ನುವಂಥದ್ದು ಅವನಿಗೆ ಸಮಸ್ಯೆ ಆಗಿತ್ತು. ಆ ಶಕ್ತಿಯನ್ನು ಯಾರಿಗೂ ಕೊಡಬಾರ್ದಾಗಿತ್ತು, ದೇವರಿಗೆ. ಏನು ಮಾಡ್ಬೇಕಂತನ್ನುವಂಥ ವಿಚಾರ ಮಾಡ್ತಾರುವಾಗ ಅವ ಕೊನೆ ತನಕನೂ ಹೊಳಿಲಿಲ್ಲ. ದೇವತೆಗಳ ಸಭೆಯನ್ನು ಕರೆದ ಹೇಳಿದವು, ಒಂದು ಸರ್ವಶ್ರೇಷ್ಠ ಶಕ್ತಿ, ಅದಕ್ಕಿಂತ ಸುಪ್ರೀಂ ಪವರ್ ಅನ್ನುವಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ. ಅಂಥ ಒಂದು ದಿವ್ಯ ಶಕ್ತಿಯನ್ನು ಹುದುಗಿಸಿಡಬೇಕಾಗಿದೆ. ಎಲ್ಲಿ ಆ ಶಕ್ತಿಯನ್ನು ಹುದುಗಿಸಿಡೋದು ಅಂತ ಹೇಳಿ ಪ್ರಶ್ನೆಯನ್ನು ಇಟ್ಟ. ಮೊದಲನೇ ದೇವತೆ ಶಿವನ ವಾಹನ ನಂದಿ ಶಿವನ ಪ್ರಶ್ನೆಗೆ ಎದ್ದು ನಿಂತು ಉತ್ತರಿಸ್ತಾನೆ. ಪರಮಾತ್ಮ ಸ್ವರೂಪರೇ, ಆ ದಿವ್ಯ ಶಕ್ತಿಯನ್ನು ನಿಮಗೆ ಮುಚ್ಚಿಡಬೇಕಾಗಿತ್ತು ಅಂತಂದ್ರೆ, ಯಾರಿಗೇ ಸಿಗಬಾರ್ದು ಅಂತ ನಿಮ್ಮ ಉದ್ದೇಶ ಇತ್ತು ಅಂತಂದ್ರೆ, ಆ ಶಕ್ತಿಯನ್ನು ತಾವೇನು ಹಿಮಾಲಯ ಪರ್ವತದೊಳಗೆ ಕುಂತೀರಿ, ಅತ್ಯಂತ ತುತ್ತತ್ತು ಆಕಾಶದ ಎತ್ತರಕ್ಕಿರುವಂಥ ಬರ್ಫಮಯವಾಗಿರುವಂಥ ಆ ಹಿಮಾಲಯದ ಒಳಗಡೆನೇ ಹುದುಗಿಡ್ರಲ್ಲ, ಯಾವ ಮನುಷ್ಯರು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನಂದಿ ಹೇಳ್ತಾನೆ. ಆವಾಗ ಶಿವನಿಗೆ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ. ಯಾಕಂತಂದ್ರೆ ಹಿಮಾಲಯ ಪರ್ವತವನ್ನು ಕೇದಾರನಾಥ, ಬದರಿನಾಥ, ವೈಷ್ಣೋದೇವಿ ಎಲ್ಲ ಕಡೆ ಹೋಗಿ ಮುಟ್ಟ್ಯಾರ ಮನುಷ್ಯರು ಅಂಥೇಳಿ, ಅಲ್ಲಿ ಹೋಗಿ ಮನುಷ್ಯರೆಲ್ಲರ ಶಕ್ತಿಯನ್ನು ತೊಗೊಂಡು ಬಂದರೆ ಹೆಂಗೆ, ಯಾರಿಗೂ ದೊರಕಿಸ್ಕೊಡ್ಬಾರ್ದು ಅನ್ನುವಂಥದ್ದು, ಸಹಜವಾಗಿ ದೊರಕಿಸ್ಕೊಡ್ಬಾರ್ದು ಅನ್ನುವಂಥದ್ದು ಶಿವನ ಒಂದು ಅಭಿಲಾಷೆ ಇತ್ತು. ಯಾಕೋ ಸರಿ ಅನ್ನಿಸ್ಲಿಲ್ಲ, ಶಿವ ಸುಮ್ಮಾದ. ಎರಡನೇ ದೇವತೆ ಎದ್ದು ನಿಂತು ಹೇಳಿದರು, ಪರಮಾತ್ಮ ಸ್ವರೂಪರೇ, ಆ ಒಂದು ದಿವ್ಯ ಶಕ್ತಿ ನಿಮಗೆ ಯಾರಿಗೂ ಸಿಗಬಾರ್ದು ಅನ್ನುವಂಥದ್ದೇ ಉದ್ದೇಶ ಇತ್ತು ಅಂತಂದ್ರೆ, ಆ ದಿವ್ಯ ಶಕ್ತಿಯನ್ನು ತಾವು ಸಪ್ತ ಸಾಗರದ ಆಳದೊಳಗೆ ಹುಗಿದು ಬಿಟ್ಟರೆ ಸಾಕಲ್ಲ. ಯಾವ ಮನುಷ್ಯರಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಲಕ್ಷ ಕಿಲೋಮೀಟರ್ ಗಟ್ಟಲೆ ಇರುವಂಥ ಸಾಗರದ ಮಧ್ಯದೊಳಗೆ, ಆಳದೊಳಗೆ, ಭೂಮಿಯೊಳಗೆ ಅಲ್ಲಿ ಹುದುಗಿಸಿಟ್ರೆ ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ.
ಶಿವನಿಗೆ ಅದು ಯಾಕೋ ಸರಿ ಅನಿಸ್ಲಿಲ್ಲ. ಯಾಕಂದ್ರೆ ಮಾನವ ಸಮುದ್ರ ಸಾಗರಗಳ ನಡು ಹೋಗಿ ಪೆಟ್ರೋಲಿಯಂ ಎಲ್ಲ ತಗೊಳ್ತಾ ಅದಾನಂಥೇಳಿ ಶಿವನಿಗೆ ಗೊತ್ತಿತ್ತು. ಅದು ಯಾಕೋ ಸರಿ ಅನಿಸ್ಲಿಲ್ಲ. ಇನ್ನೊಂದು ದೇವತೆ ಹೇಳಿದ್ರು, ಅರಣ್ಯದ ಮಧ್ಯಭಾಗದೊಳಗೆ ಹೂತಿಡ್ರಿ, ಅಭಯಾರಣ್ಯದ ಮಧ್ಯದೊಳಗೆ ಹೂತಿಟ್ರೆ ಯಾರೂ ಹೋಗಿ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೊಂದು ದೇವರು ಹೇಳಿದಾಗ ಅದು ಶಿವನಿಗೆ ಸರಿ ಅನಿಸ್ಲಿಲ್ಲ. ಕೊನೆಗೆ ವಿದ್ಯಾದೇವತೆ ಗಣಪತಿ, ಶಿವನ ಸುಪುತ್ರ, ಬುದ್ಧಿವಂತ, ಎದ್ದು ನಿಂತ, ಪಿತೃಸ್ವರೂಪರೇ, ಶಿವಸ್ವರೂಪಿಗಳೇ, ನಿಮಗೆ ದಿವ್ಯ ಶಕ್ತಿಯನ್ನು ಯಾರಿಗೂ ಸಿಗಬಾರ್ದಂತ ನಿಮ್ಮ ಮನಸ್ಸಿನೊಳಗೆ ಇದ್ದಿತ್ತು ಅಂತಂದ್ರೆ, ಆ ಶಕ್ತಿ ಯಾರಿಗೂ, ಈ ಭೂಲೋಕದೊಳಗಿರುವಂಥ ಮನುಷ್ಯರಿಗೆ ಯಾರಿಗೂ ದೊರಕಬಾರ್ದು ಅನ್ನುವಂಥದ್ದೇ ನಿಮ್ಮ ಉದ್ದೇಶ ಇತ್ತು ಅಂತಂದ್ರೆ, ಅದಕ್ಕೊಂದು ಅತ್ಯಂತ ಸೀಕ್ರೆಟ್ ಆಗಿರುವಂಥ, ಅತ್ಯಂತ ಗುಹೆ ಅಂತಿರುವಂಥ ಒಂದು ಸ್ಥಳ ಅದ, ಅಂಥಲ್ಲಿ ಹುದುಗಿಸಿಟ್ರೆ ಅಂದ್ರೆ ಅದು ಯಾರಿಗೂ ಸಿಗೋದಿಲ್ಲ ಅಂಥೇಳಿ. ಭಾಳ ಬುದ್ಧಿವಂತ ಗಣಪತಿ ಹೇಳಿದವು, ಆ ಒಂದು ದಿವ್ಯ ಶಕ್ತಿ ನಿಮಗೆ ಯಾರಿಗೇ ಸಿಗಬಾರ್ದು ಅನ್ನುವಂಥ ಉದ್ದೇಶ ಇತ್ತಂದ್ರೆ, ಪಿತೃಸ್ವರೂಪಗಳೇ, ಪ್ರತಿಯೊಬ್ಬ ಮನುಷ್ಯನ ಹೃದಯದ ಅಂತರಾದೊಳಗೆ ಹುದುಗಿಸಿಟ್ರಿ ಅದು ಯಾರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ. ಕೇವಲ ಯೋಗಿಗಳಿಗೆ, ಕೇವಲ ಮಹಾತ್ಮರಿಗೆ ಮಾತ್ರ ಆ ಶಕ್ತಿ ಸಿಗ್ತದ ಅಂತ ಹೇಳಿದ್ದಕ್ಕೆ ಆ ಪರಮಾತ್ಮ ಶಕ್ತಿಯನ್ನು ಮಹಾತ್ಮರ ಹೃದಯದೊಳಗೆ ಹುದುಗಿಸಿಟ್ಟ. ಅಂಥದ್ದನ್ನು ಗುರುತಿಸಿಕೊಂಡವರು ಪರಮ ಪೂಜ್ಯ ನಮ್ಮ ನಡೆದಾಡುವಂಥ ವಿಶ್ವಸಂತರು, ನಮ್ಮ ಕಣ್ಣು ಮುಂದೆ ಇಡೀ ಜಗತ್ತಿಗೆ ಆದರ್ಶರಾಗಿರುವಂಥ ಸಿದ್ದೇಶ್ವರ ಅಪ್ಪುಗಳು ಮಾತ್ರ ಗುರುತಿಸಿಕೊಂಡ್ರು. ಅಂಥ ಶಕ್ತಿಯನ್ನು ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪುಗಳು ಗುರುತಿಸಿಕೊಂಡ್ರು. ಅವರ ಶಿಷ್ಯರಾಗಿರುವಂಥ 3-4 ಜನ ಯೋಗಿಗಳು ನಮಗೂ ಸಿಕ್ಕಿಲ್ಲ. ಅದು ಪರಮ ಪೂಜ್ಯ ಅಮೃತಾನಂದ ಸ್ವಾಮಿಗಳು, ಪರಮ ಪೂಜ್ಯ ಈಶಪ್ರಸಾದರು, ಪರಮ ಪೂಜ್ಯ ಮುಪ್ಪಿನ ಕಾಡು ಸಿದ್ದೇಶ್ವರ ಸ್ವಾಮಿಗಳಂಥವ್ರು ಮಾತ್ರ ಆ ಶಕ್ತಿಯನ್ನು ಗುರುತಿಸಿಕೊಂಡಾರ. ನಾವು ಹುಡುಕ್ಯಾಡ್ಕೊಂಡೇವು ಅಂದ್ರೆ ನಮಗೂ ಆ ಶಕ್ತಿ ಸಿಗ್ತದೆ, ಹುಡುಕ್ಯಾಡೋಕೆ ಪ್ರಯತ್ನ ನಾವು ಮಾಡಿಲ್ಲ ಇನ್ನತನ. IAS ಆಫೀಸರ್ ಮಕ್ಕಳು ತಮ್ಮ ಮಕ್ಕಳು IAS ಆಫೀಸರ್ ಮಾಡೇ ಬಿಡ್ತಾರೆ. ಅದು ನಮ್ಮ ಆಗಬೇಕನ್ನುವಂಥ ಅದಮ್ಯ ಅಪೇಕ್ಷೆ ಮಕ್ಕಳಲ್ಲಿ ಬೇಕಲ್ಲ. ಹಂಗೆ ನಮಗನಿಸ್ತದ, ನಾವು ಪ್ರಯತ್ನ ಮಾಡಿದ್ರೆ ನಾವು ದೊಡ್ಡವ್ರು ಆಗ್ತಿದ್ವಿ, ನಾವು ಪ್ರಯತ್ನ ಮಾಡಲಿಲ್ಲ, ಇಲ್ಲಿ ಕುಂತೀವಿ. ಜಗದ್ಗುರು ಅಂತಂದ್ರೆ ನಂಗೆ ಆಗಲೇ ಪರಿಚಯ ಮಾಡಿಸಿದ್ರು ಬಸವಾನಂದ್ರೆ. ಅದ್ಯಾವ ಜಗದ್ಗುರು ರೀ, ಇಂಥ 100 ಬಿಕರಾಶಿ ಜಗದ್ಗುರುವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಸಿದ್ದೇಶ್ವರಪ್ಪಗಳಿಗಿತ್ತು. ಅವ್ರಕ್ಕಿಂತ ಜಗದ್ಗುರು ಇನ್ನಾರು ಬೇಕು. ಯಾವ ರೀತಿ ಭಗವಂತ ಸರಳ ಸಾದಾ ಸೀದಾ, ಭಗವಂತ ನಾ ಮಾಡೀನಿ ಜಗತ್ತ, ನಾ ಮಾಡೀನಿ ವಿಶ್ವ, ನಾ ಮಳೆ ಕೊಡ್ತೀನಿ, ನಾ ಬಿಸಿಲ ಕೊಡ್ತೀನಿ ಅಂತ ಅನ್ಕೊಂತ ಹೋಗಿದ್ರೆ ನಾವು ಆ ಭಗವಂತ ಅನ್ಲಕ್ಕೆ ಸಾಧ್ಯ ಇರಲಿಲ್ಲ. ಹೆಂಗೆ ಭಗವಂತ ಸಾದಾ ಸೀದಾ ಸರಳ ವ್ಯಕ್ತಿತ್ವ ಇತ್ತಲ್ಲ, ಹಂಗೆ ಪರಮ ಪೂಜ್ಯ ಅಪ್ಪುಗಳು ಸಾದಾ ಸೀದಾ, ಯಾರಿಗೂ ಎಂದೂ ಅಹಮಿಕೆ ಅನ್ನುವಂಥದ್ದು ತೋರಿಸ್ಲಿಲ್ಲ. ಯಾವೊಂದು ಮಿರಿ ಮಿಂಚುವಂಥ ಬಟ್ಟೆಗಳನ್ನು ಹಾಕಲಿಲ್ಲ. ನಾವು ಭಾಳ ಮಂದಿ ಜಗದ್ಗುರನ್ನು ನೋಡ್ತೀವಿ ಮಿರಿ ಮಿಂಚುವಂಥ, ಅದೇನದು ರೇಷ್ಮೆ ಪಂಚೆ ಉಟ್ಕೊಂತ, ರೇಷ್ಮೆ ಹೊತ್ಕೊಂತ ಭಾಳ ದಿಮಾಕ್ ಮಾಡುವಂಥ ಜಗದ್ಗುರುಗಳು ಭಾಳ ಮಂದಿ ಇಲ್ರಿ. ಭಾಳ ಮಂದಿ ನೋಡಿರಿ ನೀವೆಲ್ಲ. ಪಲ್ಯಕ್ಕೆ ಕುಂತು ಮೆರವಣಿಗೆ ಮಾಡ್ಕೊಳ್ಳೋದು, ತಲೆ ಮೇಲೆ ಬಂಗಾರ ಕಿರೀಟ ಹಾಕೊಂಡು ಮೆರವಣಿಗೆ ಮಾಡ್ಕೊಂಡು, ನನಗಾಗಲೇ ನಂಗೆ ಮಜಾ ಮಾಡ್ಕೊಂತ ಬಂದ್ರೆ ನಮ್ಮ ಇವರು ರೇವಣಸಿದ್ದ ಸ್ವಾಮಿಗಳು, ಯಾಕ್ರಿ ನಿಮ್ಮ ಬಂಗಾರ ಕಿರೀಟ ಎಲ್ಲಿಟ್ರಿ ಅಂತೇಳಿ. ನಮ್ಮದು ಬಂಗಾರ ಕಿರೀಟ ಅದ, ಹುಬ್ಬಳ್ಳಿಯಾಗ ಐತಿ, ಹಾಕೊಂಬರ್ಬೇಕಿಲ್ಲ ಅಂತಂದ್ರು. ನಾ ಹೇಳಿದೆ ವಾಜ್ಯಕ್ಕದಂತ ಇಟ್ಟು ಬಂದಿನಪ್ಪ ಮಾರ ಅಂತೇಳಿ. ಏನು ಮಾಡೋದು ಅವ್ರ ತೋಡ್ ಬಂಗಾರ ಕಿರೀಟಗಳು. ಅದಕ್ಕಾಗಿ ನೀವೆಲ್ಲ ಇಲ್ಲಿ ಸೇರಿದಿರಲಿಲ್ಲ, ನಿಮ್ಮೆಲ್ಲರಿಗೂ ಒಂದು ಆದರ್ಶ. ನಮ್ಮ ಬಿಜಾಪುರ ಜಿಲ್ಲಾ ಎಂಥ ಶ್ರೇಷ್ಠ ಅಂತಂದ್ರೆ, ಬಿಜಾಪುರ ಜಿಲ್ಲಾದ ಕೀರ್ತಿ ಬಸವಣ್ಣನವರ ವತಿಯಿಂದ, ಬಸವಣ್ಣನವರಿಂದ ಇಂಗ್ಲೆಂಡ್ದ ಲ್ಯಾಂಬೆತ್ತದೊಳಗೆ ಬಸವಣ್ಣವ್ರ ಮೂರ್ತಿ ಪ್ರತಿಷ್ಠಾಪನಾ ಆಯ್ತು. ಇವಾಗ ಸಿದ್ದೇಶ್ವರ ಅಪ್ಪುಗಳಿಂದ ಇಡೀ ವಿಶ್ವ ಮಟ್ಟದೊಳಗೆ ಅಪ್ಪುಗಳ ಜ್ಞಾನ ಶಿಖರ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಹೋಗಿಬಿಟ್ಟಿತ್ತು. ಬರೋವಂಥ ದಿನಮಾನಗಳಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳ ಶಿಷ್ಯರಾಗಿರುವಂಥವರು ಈ ಕೀರ್ತಿಯನ್ನು ಇಡೀ ವಿಶ್ವಾದ್ಯಂತ ಪಸರಿಸ್ತಾರ ಅಂತ ಅನ್ನೋದ್ರೊಳಗೆ 2 ಮಾತೇ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹೇಳ್ತಾ, ಪರಿಪೂರ್ಣವಾಗಿರುವಂಥ ಒಂದು ಉಪನಿಷತ್ತುಗಳಲ್ಲಿ ಒಂದು ಮಾತದ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವಂಥದ್ದು ಒಂದು ಮಾತದ. ಪರಿಪೂರ್ಣರಾಗಿರುವಂಥ ಗುರುವಿನಿಂದ ಮಾತ್ರ ಪೂರ್ಣವಾಗಿರುವಂಥ ಒಬ್ಬ ಶಿಷ್ಯ ಬರ್ತಾನ ಅನ್ನೋದಕ್ಕೆ ಇವತ್ತಿನ ಈ ಸಮಾರಂಭ, ಇವತ್ತಿನ ಈ ಪ್ರವಚನ ಕಾರ್ಯಕ್ರಮನೇ ಸಾಕ್ಷಿ. ಏನಾತ್ರಿ? ಅದನ್ನು ನೋಡಕತ್ತೀರಿ, ನೋಡಿಲ್ಕಂತದೆ ಯಾವಾಗ. ಕೊನೆಗೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ನಮ್ಮ ಎಲ್ಲರ
ಬದುಕನ್ನು ನಾವು ಎಷ್ಟು ಮಂದಿ ಪರಮಪೂಜ್ಯ ಸಿದ್ದೇಶ್ವರಪ್ಪಗಳು ಶಿಷ್ಯರಾಗಿದ್ದೀವಿ, ನೀವು ಎಷ್ಟು ಜನ ಪರಮಪೂಜ್ಯ ಸಿದ್ದೇಶ್ವರಪ್ಪಗಳು ಭಕ್ತರಾಗಿದ್ದೀರಿ, ನಿಮ್ಮ ಬದುಕನ್ನೂ ಕೂಡ ಅಪ್ಪಗಳು ಎಂದೂ ಹುಸಿಗೊಳಿಸಿಲ್ಲ, ಎಂದೂ ನಿಮಗೆ ನಿರಾಶೆಯನ್ನು ಮಾಡಿಲ್ಲ. ನಿಮಗೆ ಎಷ್ಟು ಬೇಕಷ್ಟು ಜ್ಞಾನವನ್ನು ಅಪ್ಪಗಳು ಒದಗಿಸಿದ್ದಾರೆ. ನಿಮ್ಮ ಜೀವನದೊಳಗೆ ಕಷ್ಟ ನಷ್ಟ ಬಂದಾಗ ಅಪ್ಪಗಳು ಸಣ್ಣ ಶಾರ್ಟ್ಸ್ ಅಂತ ಯೂಟ್ಯೂಬ್ನಾಗ ಅದಾವೆ, ಅದನ್ನು ಕೇಳಿದ ತಕ್ಷಣ ನಿಮ್ಮಲ್ಲಿರುವಂಥ ಅಹಂಕಾರ ಬಗ್ಗೆ ನಮಗೆ ಯಾವಾಗಾರ ಅವ ಹಂಗಂದ, ಇವ ಹಿಂಗಂದ, ಅವ್ರು ಹಂಗಂದ್ರು, ಈಕಿ ಸೊಸಿ ಹಿಂಗಂದಳು, ಮಗ ಹಂಗಂತ ಸಂಶಯ ಬಂದಾಗ, ಮನಸ್ಸಿಗೆ ತಾಪಾದಾಗ, ಬೇಜಾರಾದಾಗ ಅದಕ್ಕೆ ಸಂಬಂಧಪಟ್ಟಂಥ ಯೂಟ್ಯೂಬ್ನಾಗ ಇನ್ನೊಂದು ಶಾರ್ಟ್ಸ್ ನೋಡಿದ್ರಿ ಅಂತಂದ್ರೆ ಆವತ್ತು ನಮಗೆ ಆಗಿರುವಂಥ ಭ್ರಮ ಎಲ್ಲ ಜರ್ರ ಅಂತ ಇಳಿದು ಹೋಗ್ತದೆ. ಅಂಥ ದಿವ್ಯ ಜ್ಞಾನವನ್ನು ಅಪ್ಪಗಳು ನಮಗೆಲ್ಲರಿಗೆ ಕೊಟ್ಟಿದ್ದಾರೆ ಅಲ್ರಿ. ನಮ್ಮ ಜೀವನವನ್ನು ಎಷ್ಟು ಪರಿಪೂರ್ಣ ಮಾಡ್ಯಾರ ಅಪ್ಪಗಳು ಅಂತಂದ್ರೆ, ನಾವೆಲ್ಲರಿಗೂ ಯಾರಿಗೂ ಕೂಡ ಕೈ ಒಡ್ಡಿ ಇನ್ನೊಬ್ಬರಿಗೆ ಒಂದು ರೊಟ್ಟಿ ಬೇಡುವಂಥ ಪ್ರಮೇಯವನ್ನು, ಸನ್ಯಾಸಿಗಳ ಧರ್ಮ ರೊಟ್ಟಿ ಬೇಡಿ ಉಣ್ಬೇಕಂತೈತಿ, ಆದರೆ ಎಂದೂ ಬೇಡಿ ಉಣ್ಬೇಕನ್ನುವಂಥ ಪರಿಸ್ಥಿತಿಯನ್ನು ಯಾರಿಗೂ ತಂದಿಲ್ಲ ಸನ್ಯಾಸಿಗಳಿಗೆ. ಅಷ್ಟು ಪರಿಪೂರ್ಣವಾಗಿರುವಂಥ ಎಲ್ಲರಿಗೂ ಮಠಗಳನ್ನು ಕೊಟ್ಟು ಎಲ್ಲರಿಗೆ ತಮ್ಮ ತಮ್ಮ ಕಾಲ ಮೇಲೆ ನಿಂದಿರುವಂಗೆ ವ್ಯವಸ್ಥೆಯನ್ನು ಮಾಡಿ ಸನ್ಯಾಸಿಗಳಿಗೆ ಪರಿಪೂರ್ಣ ಜೀವನವನ್ನು, ಜ್ಞಾನವನ್ನು, ಹೊಟ್ಟೆ ತುಂಬ ಅನ್ನವನ್ನು ಕೊಟ್ಟು ಅಪ್ಪುಗಳು ನಿಶ್ಚಿಂತರಾಗಿ ನಿರಾಭಾರಿಯಾಗಿ ಈ ಜಗತ್ತನ್ನು ಭೌತಿಕವಾಗಿ ಬಿಟ್ಟು ಹೋದರು. ಒಂದು ಉದಾಹರಣೆ ಹೇಳ್ತೀನಿ, ಲಾಸ್ಟ್ ಕೊನೆಗೆ ಒಂದು ಮಾತನ್ನು ಹೇಳಿ ಒಂದು ಉದಾಹರಣೆ ಹೇಳಿ ಮುಗಿಸ್ತೀನಿ. ಒಬ್ಬ ಸ್ವಾಮಿಗಳು ನನ್ನ ಕಡೆ ಬಂದಿದ್ದರು. ಒಬ್ಬರು ಸ್ವಾಮಿಗಳ ನನ್ನ ಕಡೆ ಬಂದಿದ್ದರು. ಅವರು ಒಂದು ಮಠಕ್ಕೆ ಒಬ್ರು ಗುರುಗಳ ಕಡೆ ಹೋಗಿದ್ರು. ಸಣ್ಣವ್ರಿದ್ದಾಗ ಅವ್ರನ್ನ ಕರ್ಕೊಂಡು ಹೋಗಿದ್ರು ಆ ಸ್ವಾಮಿಗಳು ಆ ಹುಡುಗನ ತಂದೆ ತಾಯಿ ಮನೆಗೆ ಪ್ರಸಾದಕ್ಕೆ ಹೋಗಿದ್ರು. ಹೋದಾಗ ಸಾಷ್ಟಾಂಗ ನಮಸ್ಕಾರ ಆಯ್ತು, ಎಲ್ಲ ಆದ ನಂತರ, ನೋಡಪ್ಪ ಸಿರ್ಸೆಲ್ಲ, ನಾನು ಒಂದು ಮಾತನ್ನು ಕೇಳೋವಿದ್ದಂದ್ರೆ ನಾನು ನಿನ್ನ ಮನ್ಯಾಗ ಊಟ ಮಾಡ್ತೀನಿ. ಊಟಕ್ಕೆ ತಟ್ಟೆ ಬಡಿಸಿದ ಬೆಳಕು ಮಂತ್ರ ಹೇಳಿದ ಬೆಳಕ ಆ ಸ್ವಾಮಿಗಳ ಮಾತನ್ನು ಹೇಳಿದ್ರು. ನನ್ನೊಂದು ಮಾತು ನಡೆಸ್ಕೊಡ್ತಿದ್ದೆ ಅಂತಂದ್ರೆ ನಿನ್ನ ಮನ್ಯಾಗ ನಾನು ಪ್ರಸಾದ ಮಾಡ್ತೀನಿ ಅಂಥೇಳಿ ಅಂದ್ರೆ ಆ ಸ್ವಾಮಿಗಳು ಮುಗ್ಧ ಭಕ್ತರು ಪಾಪ. ಅವ್ರೇನಂದರು, ಯಪ್ಪ ನಿಮಗಿಂತ ಹೆಚ್ಚಿಂದ ಏನದ, ನನಗೆ ನೀಗತಿತ್ತಂದ್ರೆ ಈಗ ನಡೆಸ್ಕೊಡ್ತೀನಿ ನಿಮ್ಮ ಮಾತು ಅಂತ ಹೇಳಿ ಅವ ಪಾಪ ಮತ್ತೊಮ್ಮೆ ಸಾಷ್ಟಾಂಗ ಹಾಕಿದ. ಏನಿಲ್ಲ, ಈ ನಿನ್ನ ಹುಡುಗದಲ್ಲ 10ನೇತೆ ಕಲಿತಾನ, ಭಾಳ ಚಲೋ ಅದಾನ, ಭಾಳ ಸಜ್ಜನ ಹುಡುಗದ, ಒಳ್ಳೆ ಹುಡುಗದ, ಸಾತ್ವಿಕ. ಈ ಹುಡುಗನ ನನಗೆ ಕೊಡ್ತಿದ್ದೆ ಅಂದ್ರೆ ನಾನು ಸೇವಾ ಮಾಡೋಕ್ಕೆ ನಮ್ಮ ಮಠಕ್ಕೆ ಕೊಡ್ತಿದ್ದೆ ಅಂತಂದ್ರೆ ನಾನು ನಿನ್ನ ಮನ್ಯಾಗ ಊಟ ಮಾಡ್ತೀನಿಪ್ಪ ಅಂತಂದು ಅಂದ್ರೆ ಸ್ವಾಮಿಗಳು. ಆವಾಗ ಆಯ್ತರಪ್ಪ, ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದು ಸ್ವಾಮಿಗಳ ಕಡೆ ಹುಡುಗನ ಕಳಿಸೋದಂದ್ರೆ ನಮ್ಮ ಹುಡುಗನ ಅಹೋ ಭಾಗ್ಯ ಅಂಥೇಳಿ ಆ ಹುಡುಗನ ಊಟ ಮಾಡಿಸಿ ಅವ್ರು ಕೂಡ ಕಳಿಸೇ ಕೊಟ್ಟರು. ಪ್ರವಚನ ಮುಗಿಸಿದ ನಂತರ ಹುಡುಗನ ಕರ್ಕೊಂಡು ಹೋದರು. ಚಪ್ಪಾಳಿ ಈಗ ಹೊಡಿಬೇಡ್ರಿ, ಹೇಳ್ತೀನಿ ಅವಾಗ ಹೊಡ್ಯಾಕಿರ್ತ. ಹುಡುಗನ ಕರ್ಕೊಂಡು ಹೋದರು ತಮ್ಮ ಮಠಕ್ಕೆ, ಸೇವಾ ಎಲ್ಲ ಮಾಡಿಸ್ಕೊಳ್ತಿದ್ರು. ಸನ್ಯಾಸ ದೀಕ್ಷೆನೂ ಕೊಟ್ಟರು. ಒಂದು 25 SSLC ಮುಗಿಸಿ ಹೋಗಿದ್ದ. ಒಂದು 25 ವರ್ಷ ಆದ ನಂತರ ದೀಕ್ಷಾನೂ ಕೊಟ್ಟರು. ಮುಂದೆ 28-30 ವರ್ಷ ಈ ಹುಡುಗನಿಗೆ ಆಗಿರಬೇಕು ಸನ್ಯಾಸಿ ದೀಕ್ಷೆಯನ್ನು ತೊಗೊಂಡ ನಂತರ ಆ ಸ್ವಾಮಿಗಳಿಗೆ ಸಡನ್ನಾಗಿ ಹೃದಯಾಘಾತ ಆಗಿ ತೀರ್ಕೊಂಡ್ಬಿಟ್ರು. ಮುಂದೆ ಆ ಸ್ವಾಮಿಗಳಂತೂ ಹೋದರು. ಇವರೇನು ಶಿಷ್ಯರಿದ್ರಲ್ಲ, ಶಿಷ್ಯರು ಎಲ್ಲ ಭಕ್ತರೆಲ್ಲ ಸೇರಿಕೊಂಡು ಆ ಸ್ವಾಮಿಗಳ ಅಂತ್ಯಕ್ರಿಯೆ ಮಾಡಿದರು. ಸ್ವಾಮಿಗಳ ಅಂತ್ಯಕ್ರಿಯೆ ಆದ ಮರುದಿವಸ ಪುಣ್ಯಾರಾಧನೆ ಮಾಡಿದರು. 3ನೇ ದಿವಸಕ್ಕೆ ಆ ಕಮಿಟಿಯವರೆಲ್ಲ ಕೂಡಿ ಮಠ ಕೀಲಿ ಹಾಕಿಬಿಟ್ರು. ಈ ಸ್ವಾಮಿಗಳಲ್ಲಿ ಹೋಗ್ಬೇಕು ಪಾಪ, ಸನ್ಯಾಸ ದೀಕ್ಷೆ ಏನಾರು ಕೊಟ್ಟಾರ, ಸನ್ಯಾಸ ದೀಕ್ಷೆ ಕೊಟ್ಟ ಬಳಿಕ ಆ ಸ್ವಾಮಿಗಳಿಗೆ ಪಾಪ ಶಿಷ್ಯರಿಗೆ ಒಂದು ಮಠಾರೇ ವ್ಯವಸ್ಥೆ ಮಾಡಬೇಕು. ಇಲ್ಲ ಇನ್ನೊಬ್ರು ಈ ಸ್ವಾಮಿಗಳು ಗೆಳೆಯರು ಯಾರೇ ಗೊತ್ತಿದ್ರೆ ಅವ್ರಿಗಾರೆ ಪರಿಚಯ ಮಾಡಿಸಿ, ನಾ ಇರಲಿಲ್ಲ ಅಂದ್ರೆ ಅವ್ರ ಮಠದಾಗ ಗಟ್ಟು ಹೋಗಿರ್ತ ಬಾರಪ್ಪ, ಅಲ್ಲಿ ಆಶ್ರಯ ತಗೋ ಅಂತಾರೆ ಹೇಳಬೇಕು. ಏನೂ ಹೇಳಾರ್ದ ಗಪ್ಪಗಾರ ಆಗಿಬಿಟ್ರು. ಅವಾಗ ಈ ಸ್ವಾಮಿಗಳು ದಿಕ್ಕ ತಪ್ಪಿದಂಗಾಗಿ ಎಲ್ಲೆಲ್ಲೋ ಅಲದಾಡಿ ಒಂದು 20 ವರ್ಷದ ನಂತರ ಇದು ನನಗೆ ಬಂದು ಭೇಟಿ ಆದ್ರೆ, ಎಲ್ಲೋ ಬೇರೆ ಮಠದಾಗ ಅದಾರಂತ ಗದಗಿನೊಳಗೆ ನನಗೆ ಹೇಳತ್ತಿರೋರು, ಅಜ್ಜರ ನನಗೊಂದು ಎಲ್ಲಿ ಆಶ್ರಯ ಇಲ್ಲರಿ, ಈಗ ಒಂದು ಮಠದಾಗ ಗದಗಿನಾಗ ಅದೀನಿ, ಗದಗಿಂದ ಯಾವುದೋ ಒಂದು ಹಳ್ಳಿ ಒಳಗೆ, ಅಲ್ಲಿ ನನಗೆ ಆಶ್ರಯ ಸರಿಯಾಗಿಲ್ಲ, ಅಲ್ಲಿಗಿರುವಂಥ ಜನರು ಕೂಡ ಆ ಮಠ ಬಿಟ್ಟು ಹೋಗ್ರಂತ ನನಗೆ ಗಂಟು ಬಿದ್ದಾರೆ. ಅದಕ್ಕಾಗಿ ದಯವಿಟ್ಟು ನಿಮ್ಮದು ಯಾವುದಾದ್ರೂ ಒಂದು ಮಠದಾಗ, ನಮ್ಮ ಮಠಗಳೊಂದು 15-20 ಮಠ ಅದಾವೆ, ಯಾವುದಾದ್ರೂ ಒಂದು ಮಠದಾಗ ಒಂದು ಆಶ್ರಯ ಕೊಡ್ರಿ ಅಂತ ಹೇಳಿ ನನ್ನ ಕಡೆ ಬಂದಿರೋರು. ನಾ ಹೇಳಿದೆ, ಚಿಂತೆ ಮಾಡಬೇಡ್ರಿ, ನಿಮಗಲ್ಲಿ ಸಮಸ್ಯೆನೇ ಮಾಡಿರು ಅಂತಂದ್ರೆ ಎದ್ದು ಹೋಗ ಅಂತ ಹೇಳಿದ್ರು ಅಂತಂದ್ರೆ ಒಟ್ಟ ಚಿಂತೆ ಮಾಡಬೇಡ್ರಿ, ನನ್ನ ಮಠ ಯಾವ್ದು ತೊಗೊಂಡು ಏನು ಮಾಡ್ತೀರಿ, ಈ ಜಗತ್ತಿನೊಳಗೆ ಶ್ರೇಷ್ಠ ಸಂತರ ಸಿದ್ದೇಶ್ವರಪ್ಪಗಳ ಆಶ್ರಮದ ಬ್ರ್ಯಾಂಚ್ ಅಮೃತಾನಂದ ಸ್ವಾಮಿಗಳು ಇರುವಂಥ ಬಾಲಗಾಂವ್ ಆಶ್ರಮದ ಅಲ್ಲಿ ನಿಮಗೆ ನೆಲೆ ಒದಗಿಸ್ತೀವಿ, ಅಲ್ಲಿ ನಿಮಗೆ ಒಲ್ಲೆ ಅಂತಂದ್ರೆ ನಮ್ಮ ಆಶ್ರಮದಾಗ ನಮ್ಮ ಮಠಗಳದಾಗ ಇರಕ್ರಂತ ಹೇಳಿ ಅವ್ರಿಗೆ ನಾ ಸಮಾಧಾನ ಮಾಡಿದಾಗ ಪಾಪ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಯ್ತು.
ಶುಗರ್ ಬಿ ಪಿ ಎಲ್ಲ ಸೇರಿದಾವೆ. ನಾ ಈ ಮಾತು ಯಾಕೆ ಹೇಳಿದ್ನಿ ಅಂದ್ರೆ, ಗುರು ಅನ್ನುವಂಥವ್ರು ಪರಿಪೂರ್ಣ ಇದ್ದರೆ ಮಾತ್ರ ಪರಿಪೂರ್ಣರಾಗಿರುವಂಥ ಶಿಷ್ಯರ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಇರಲಿಲ್ಲ ಅಂತಂದರೆ ಶಿಷ್ಯರು ನಡು ನೀರಾಗ ಗುರುನು ನಡು ನೀರಾಗ ಅಂತೂ ಹೋಗೇ ಬಿಟ್ಟ. ಹಂಗಿರ್ಲಿಲ್ಲ ನಮ್ಮ ಸಿದ್ದೇಶ್ವರ ಅಪ್ಪಗಳು ಅಂತಂದರೆ, ಎಷ್ಟು ಮಂದಿ ನಾವು ನಂಬಿ ಅವ್ರನ್ನ ಹೋಗಿವಲ್ಲ, ಎಲ್ಲರನ್ನೂ ದೇವರನ್ನಾಗಿ ಮಾಡಿದಾರೆ, ಎಲ್ಲರನ್ನೂ ದೊಡ್ಡವರನ್ನಾಗಿ ಮಾಡ್ಯಾರ. ಅದಕ್ಕೆ ಸಾಕ್ಷಿ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಗಳು ಅಷ್ಟೇ ನಮ್ಮ ಕಂಡಿರುವಂತೆ ಇಡೀ ಭಾರತ ದೇಶ ಎಲ್ಲ ಸಂಚಾರ ಮಾಡೀನಿ. ಅಪ್ಪಗಳಂಥ ಜ್ಞಾನಿಗಳು ಈ ಜಗತ್ತಿನೊಳಗೆ ಎಲ್ಲಿ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರ ಬದುಕು ಅತ್ಯಂತ ಆದರ್ಶಮಯ ಆಗೋದ್ರೊಳಗೆ ಸಂಶಯನೇ ಇಲ್ಲ. ಈ ಭಾಗದಾಗ ಪರಮಪೂಜ್ಯ ಅಮೃತಾನಂದ ಸ್ವಾಮಿಗಳು ಬಂದಾರೆ ಅಂತಂದರೆ ಅವ್ರು ನೋಡ್ರೆ ಅನ್ನಿಸ್ತದೆ, ಒಬ್ಬ ಸ್ವಾಮಿಗಳು ನೋಡ್ರೆ ಅನ್ನಿಸ್ತದೆ ಎಷ್ಟು ಒಳ್ಳೆಯವರು, ಅವ್ರ ಸಾತ್ವಿಕ ಸರಳತೆ, ಅವರಲ್ಲಿರುವಂಥ ಕಳೆ ಅನ್ನುವಂಥದ್ದು ಮುಖವನ್ನು ನೋಡ್ರೆ ಗೊತ್ತಾಗ್ತದೆ. ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ಸಂತ ಮಹಂತರು ಈ ಭಾಗದೊಳಗೆ ಅದಾರ ಅಂತಂದ್ರೆ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವೆಲ್ಲರೂ ಭಾವಿಸೋಣ. ತಮ್ಮೆಲ್ಲರಿಗೆ ಅಂಥ ಪೂಜ್ಯರ ಆಶೀರ್ವಾದ, ತಮ್ಮೆಲ್ಲರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅವರ ಅನುಗ್ರಹ ಸದಾಕಾಲ ಇರಲಿ ಅಂಥೇಳಿ ನಾನು ಆಶಿಸಿ ಮಾತುಗಳನ್ನು ಮುಗಿಸ್ತೀನಿ.